नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय उदासुरसौख्य दुःख सत्कारणाय विदताय नमो नमस्ते। कृष्णवेणीतीरसंस्थं कार्परग्रामवासिनं तत्तीरे शिष्टभक्तं श्रीनृसिंह मनसा नमे। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। दुष्टकाननदावाग्निं भक्ताभीष्टबलप्रदं व्यासप्रतिष्ठितं वन्दे सततं कारमारुतिं। व्याप्तिर्यस्य निजे निजेन मनसा पक्षे सपक्षे स्थितिः व्यावृत्तिश्च विपक्षतोतविषये सत्यर्न वै भादिते। नैवास्य प्रतिपक्षीयुक्तिरतरं शुद्धं प्रमाणं समे भूयात् सत्यविनिर्णयाय भगवान् आनन्दतीर्थो मुनिः। पूज्याय राघवेन्द्राय सत्यधर्मरताय च विदतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। श्रीशाङ्गलीलमनसे श्रीधर्मरताय च माधवार्याय गुरवे नमो वैराग्यचारिणे। अनवद्यात्मचारित्यं वादिकद्धोतभास्करं विद्यामन्यगुरुं वन्दे विद्याविद्योतभास्करम्। तपस्वाध्याय शुश्रूषा कृष्णपूजारतं मुनिं विश्वेश विष्टरं वन्दे परिव्राट्य प्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीविश्वप्रसन्नतीर्थगुरुभ्यो नमः। हरिः ओम्। ಎಲ್ಲರೂ ಕೂಡ ನಾವು ಯಾಕೆ ಸೇರಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಭಾಗವತದಲ್ಲಿ ಅಷ್ಟಮ ಸ್ಕಂದದಲ್ಲಿ ಬರುವಂತಹ ಗಜೇಂದ್ರ ಮೋಕ್ಷ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅದಕ್ಕೂ ಮುಂಚೆ ಭಾಗವತ ಅಂತ ಹೇಳಿದ್ರೆ ಏನು, ಭಾಗವತದ ಮಹಿಮೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳಿಲೇಬೇಕು. ಯಾವತ್ತೂ ಕೂಡ ಭಗವಂತನನ್ನ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಗುಣಗಳನ್ನ ನಾವು ತಿಳಿದಿರಬೇಕು. ಭಗವಂತ ಅಂದ್ರೆ ಗೊತ್ತಿಲ್ಲ ಅಂದ್ಮೇಲೆ ಭಗವಂತನ ಪೂಜೆಯನ್ನ ಮಾಡೋದೇ ವ್ಯರ್ಥ. ಭಾಗವತದಲ್ಲಿ ಬರುವಂತಹ ಒಂದು ಗಜೇಂದ್ರ ಮೋಕ್ಷ ಎಂಬ ಪ್ರಸಂಗವನ್ನು ನಾವು ತಿಳಿತಾ ಇದ್ದೇವೆ ಅಂದ ಮೇಲೆ ಒಂದು ಭಾಗವತದ ಮಹಿಮೆಯನ್ನ ತಿಳಿಲೇಬೇಕು. ಭಾಗವತದಲ್ಲಿ ಭಗವಂತನ ಕಥೆಗಳು, ಭಗವಂತನ ಅವತಾರಗಳು ಮಹಿಮೆ, ಮತ್ತೆ ಮುಖ್ಯವಾಗಿ ಭಗವಂತ ಭಕ್ತರ ಕಥೆಗಳು ಭಾಗವತದಲ್ಲಿ ತುಂಬಿದೆ. ನಮಗೆ ಭಾಗವತದ ಬಗ್ಗೆ ಮಹಿಮೆಯನ್ನು ತಿಳಿಬೇಕು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿಯೇ ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಈ ಒಂದು ಭಾಗವತವನ್ನು ನಿರೂಪಣೆ ಮಾಡುವ ಸಮಯದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಭಾಗವತವನ್ನು ಹೇಳ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಎಲ್ಲಾ ದೇವತೆಗಳಿಗೆ. ಎಲ್ಲಾ ದೇವತೆಗಳು ತಮ್ಮ ಕೈಗಳಿಂದ ಒಂದು ಬಂಗಾರದ ಕಳಶದಲ್ಲಿ ಅಮೃತವನ್ನು ತಂದಿದ್ದಾರೆ. ಅಮೃತವನ್ನು ತಂದು ಆ ಭಾಗವತ ಶ್ರವಣವನ್ನು ನಮನ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಅಮೃತವನ್ನ ಪರೀಕ್ಷಿತ ಮಹಾರಾಜ ಕೊಡಿ ಅಂತ ಕೇಳಿದಾಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಕ್ವ ಸುಹ ಕ್ವ ಕಥಾಲೋಕೆ ಕ್ವ ಕಾಚ ಕ್ವ ಮಣಿಲ್ ಮಹಾನ್. ಒಂದು ಕಲ್ಲಿಗೂ ಮತ್ತೆ ಮುತ್ತಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಅಮೃತೆಯಲ್ಲಿ ಈ ಭಾಗವತ ಕಥಾಶ್ರವಣೆಯಲ್ಲಿ ಮುತ್ತಿನಂತಹ ಈ ಭಾಗವತ ಕಥಾಶ್ರವಣೆ ಇರಬೇಕಾದ್ರೆ ಕಲ್ಲಿಗೆ ಸಮನಾದಂತಹ ಅಮೃತವನ್ನು ನಾನು ತಗೊಂಡು ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ, ನನಗೆ ಬೇರೆ ಬೇಡ ಅಂತ ಆ ಮಹಾರಾಜ ಬಿಟ್ಟವನು. ಅಂತಂದ ಮೇಲೆ ಎಲ್ಲಿಯಾದ್ರೂ ಕೂಡ ಭಾಗವತ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಮನೆಯವರಾಗ್ಲಿ ಯಾರೇ ಆಗ್ಲಿ ಅವರು ಕರೀಲಿಲ್ಲ ಅಂತ ಆದ್ರೆ ನಾವು ಹೋಗಿ ಕೂಡೋದು ನಮ್ಮ ಕರ್ತವ್ಯ. ಯಾಕೆ? ಭಾಗವತ ಶ್ರವಣವನ್ನು ಮಾಡಲೇಬೇಕು ನಾವು. ಅದಾದ ಮೇಲೆ ಯಾವ ಯಾವ ಯಾಗಗಳನ್ನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಆ ಎಲ್ಲಾ ಪುಣ್ಯವೂ ಕೂಡ ಭಾಗವತ ಶ್ರವಣವನ್ನು ಮಾಡಿದ್ರೆ ಸಾಕು ಅಷ್ಟೂ ಪುಣ್ಯ ಬರುತ್ತೆ ಅಂತ ನಮಗೆ ಭಾಗವತ ಕಥಾ ಶ್ರವಣದಿಂದ ಆಗುತ್ತೆ. ಅಷ್ಟೇ ಅಲ್ಲ, ಯಾವ ಯಾವ ನದಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ನಗಂಗಾ ನಗಯಾಕಾಶಿ ಪುಷ್ಕರಂನ ಪ್ರಯಾಗಂ ಶುಕಶಾಸ್ತ್ರ ಕಥಾಯಾಸ್ತ್ರ ಫಲೇನ ಸಮತಾಂ ಭವೆ. ಗಂಗಾ ಸ್ನಾನ ಮಾಡಿದ್ರೆ ಯಾವ ಪುಣ್ಯ ಬರುತ್ತೆ, ಅದೇ ರೀತಿಯಾಗಿ ಗಯಾದಲ್ಲಿ ನಮ್ಮ ಪಿತೃಗಳ ಶಾಪವನ್ನು ಮಾಡಿದಾಗ ಯಾವ ಪುಣ್ಯ ಬರುತ್ತೆ, ಕಾಶಿ ಕ್ಷೇತ್ರಕ್ಕೆ ಹೋದಾಗ ಯಾವ ಪುಣ್ಯ ಬರುತ್ತೆ. ಆ ಎಲ್ಲಾ ಪುಣ್ಯವೂ ಕೂಡ ಸಮವಾದ ಪುಣ್ಯ ಯಾವಾಗ ಬರುತ್ತೆ, ಭಾಗವತ ಶ್ರವಣ ಮಾಡಿದ್ರೆ ಸಾಕು ನಮಗೆ ಆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಭಾಗವತವನ್ನು ಪೂರ್ಣ ಓದಲಿಕ್ಕೆ ಹೋಗ್ಬೇಡಿ. ಶ್ಲೋಕಾರ್ಥಂ ಶ್ಲೋಕ ಪಾದಂ, ಒಂದು ಶ್ಲೋಕ ಇರುತ್ತೆ, ಕೇವಲ ಒಂದು 4 ಸಾಲು ಅಷ್ಟೇ. ಆ 4 ಸಾಲು ಆಗಿಲ್ಲ ಅಂದ್ರೆ ಕೂಡ 2 ಸಾಲು, 2 ಸಾಲಾಗಿಲ್ಲ ಅಂದ್ರೆ ಒಂದು ಪಾದ, ಕೇವಲ ಒಂದು ನೀವು
ಸಾಕು, ಅಷ್ಟು ಪುಣ್ಯ ಬರುತ್ತೆ ಅಂತ ನಮಗೆ ಭಾಗವತ ಮಹಿಮೆಯನ್ನ ಹೇಳುವಾಗ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಈ ಉದ್ಧವ ಕೃಷ್ಣ ಹೋಗ್ತಿರ್ಬೇಕಾದ್ರೆ ಉದ್ಧವ ಕೇಳ್ತಾನೆ, ಕೃಷ್ಣ ಇಷ್ಟು ವರ್ಷ ನೀ ಇಲ್ಲಿದ್ಯಪ್ಪ, ಈಗ ಒಮ್ಮೆ ನೀವು ಹೋಗ್ಬಿಟ್ರೆ ಹೇಗೆ ನಾವೆಲ್ಲ ಹೇಗೆ ಬದುಕೋದು, ಸಾಧ್ಯನೇ ಇಲ್ಲ ಅಂತ ಕೇಳಿದಾಗ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಚೈತನ್ಯವನ್ನ, ಪರಮಾತ್ಮ ಅವನಲ್ಲಿ ಒಂದು ಚೈತನ್ಯ ಸ್ವರೂಪವನ್ನ ಈ ಭಾಗವತ ಗ್ರಂಥದಲ್ಲಿ ಇಟ್ಟು ಹೋದ ಅಂತ ನಮಗೆ ಪ್ರಸಂಗವನ್ನು ತಿಳಿಬಹುದು. ಅದರಿಂದಾಗಿ ಅಷ್ಟು ಮಹತ್ವವನ್ನು ನಾವು ಭಾಗವತಕ್ಕೆ ಕೊಡ್ಲೇಬೇಕು. ಅಷ್ಟೇ ಅಲ್ಲ, ಕೇವಲ ನಮಗೆ ಭಾಗವತ ಮಹಿಮೆಯನ್ನ ಭಗವಂತ ಆಗಲಿ ಅವರೇ ಶಾಸ್ತ್ರ ಆಗಲಿ ತಿಳಿಸಿಲ್ಲ, ನಮ್ಮ ದಾಸವರೇಣ್ಯಲ್ಲೂ ಕೂಡ ತಿಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಹಾಲು ಹರಟೆ ಮಾಡಿ ಮನವ ಗೀಲು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಅಂದ್ರೆ ಭಾಗವತ ಸಪ್ತಾಹ ಆ ರೀತಿಯಾಗಿ ನೀವನ್ನ ಕೇಳಿ ವೈಕುಂಠಕ್ಕೆ ತೆರಳಿ, ಏನ್ ಮಾಡಬೇಡಿ, ಹಾಲು ಹರಟೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೋದನ್ನ ದಾಸವರೇಣ್ಯರು ಕೂಡ ಹೇಳಿದ್ದಾರೆ. ಅಂದ ಮೇಲೆ ಆ ಭಾಗವತ ಶ್ರವಣವನ್ನ ನಾವು ಮಾಡಲೇಬೇಕು. ಭಾಗವತ ಶ್ರವಣವನ್ನ ಮಾಡಿದ್ರೆ ನಾವು ಎಷ್ಟು ಅನ್ನದಾನ ಮಾಡಿದಾಗ ನಮ್ಗೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯವೂ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಅದರಿಂದಾಗಿ ಎಲ್ಲರೂ ಕೂಡ ಸಂಪೂರ್ಣ ಭಾಗವತ ಅಲ್ಲ, ಭಾಗವತದಲ್ಲಿ ಬರುವಂತಹ ಒಂದು ಗಜೇಂದ್ರ ಮೋಕ್ಷ ಎಂಬ ಪ್ರಸಂಗವನ್ನ ಇವತ್ತು ಮತ್ತೆ ನಾಳೆಯ ದಿನ ಎಲ್ಲರೂ ಕೂಡ ಕೇಳಲಿಕ್ಕೆ ಇಲ್ಲಿ ಸೇರಿದ್ದೀರಾ. ಅದರಿಂದ ಬರುವಂತಹ ಏನ್ ಪುಣ್ಯ ಇದೆ ಅದೆಲ್ಲವೂ ಕೂಡ ನಿಮಗೆ ಬರಲಿ ಅಂತ ಮೊದಲಿಗೆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ, ಈಗ ಭಾಗವತ ಮಹಿಮೆ ಆಯ್ತು. ಅಷ್ಟೇ ಅಲ್ಲ, ಈಗ ಎಲ್ರು ಕೂಡ ಯಾಕೆ ಸೇರಿದ್ದೇವೆ ಅಂತ ಹೇಳಿದ್ರೆ, ಅಧಿಕ ಮಾಸ. ಏನು ಅಧಿಕ ಮಾಸ ಅಂತ ಹೇಳಿದ್ರೆ ಏನು? ನಾವು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ, ನೀನು ಯಾವುದೇ ಒಂದು ಕೆಲಸವನ್ನ ಮಾಡು, ಯಾವುದೇ ಒಂದು ಕರ್ತವ್ಯವನ್ನ ಮಾಡುವಂತಹ ಕೆಲಸವನ್ನ ತಿಳಿದು ಮಾಡಬೇಕು. ನೀನು ತಿಳಿದೇನೆ ಕೆಲಸವನ್ನ ಮಾಡ್ತೀವಿ ಅಂತ ಆದ್ರೆ ನೀನು ಮಾಡಿದಂತ ಒಂದು ಕರ್ತವ್ಯದಿಂದ ಯಾವ ಫಲವೂ ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ರಿಂದಾಗಿ ಎಲ್ಲರೂ ಕೂಡ ಯಾಕೆ ಸೇರಿದ್ದೇವೆ? ಅಧಿಕ ಮಾಸದ ನಿಮಿತ್ತ 33 ದಿನಗಳ ಕಾಲ ಒಬ್ಬೊಬ್ಬ ಪಂಡಿತರಿಂದ 2 ದಿನ, 1 ದಿನ ಆಗ್ಬೋದು, 3 ದಿನ ಆಗ್ಬೋದು, ಎಲ್ಲರೂ ಕೂಡ ಯಾವುದೇ ಒಂದು ವಿಷಯವನ್ನ, ಮತ್ತೆ ಅಪ್ರಸ್ತುತ ವಿಷಯ ಅಂತಲ್ಲ, ಎಲ್ಲವೂ ಕೂಡ ನಮಗೆ ಬೇಕಾದಂತಹ ವಿಷಯಗಳನ್ನೇ ಎಲ್ಲಾ ಪಂಡಿತರು ಒಂದು ಪ್ರವಚನ ಮಾಡ್ತಾ ಇದ್ದಾರೆ. ಅಧಿಕ ಮಾಸದಲ್ಲಿ ಸೇರಿದ್ದೇವೆ 33 ದಿನ. ಯಾಕೆ 33 ದಿನ ಹೇಗೆ ಬರುತ್ತೆ ಅಂತ, ಸೌರಮಾನ ಮತ್ತೆ ಚಂದ್ರಮಾನ ಅಂತ 2 ರೀತಿಯಾಗಿದೆ. ಅದು ಆ ಕಡೆ ಈ ಕಡೆ ವ್ಯತ್ಯಾಸ ಆದಾಗ 33 ದಿನ ಒಂದು ಎಕ್ಸ್ಟ್ರಾ ಸಿಗುತ್ತೆ 3 ವರ್ಷಕ್ಕೊಮ್ಮೆ. ಆದ್ರಿಂದಾಗಿ ಅಧಿಕ ಮಾಸ ಅಂತ ಬರೋದು. ಆಮೇಲೆ ಇಲ್ಲಿ ಪ್ರಶ್ನೆ ಬರ್ಬೋದು, ಎಲ್ರು ಕೂಡ ದಾನವನ್ನು ಕೊಡ್ತಾ ಇದ್ದೀರಾ, ಎಷ್ಟು ದಾನ ಕೊಡ್ತಾ ಇದ್ದೀರಾ? 33 ಕೊಡ್ತಾ ಇದ್ದೀರಾ. ಯಾಕೆ 33 ಸಂಖ್ಯೆ? ಯಾಕೆ 33 ದಿನ ಇದೆ ಅಂದ್ರೆ 33 ಸಂಖ್ಯೆನಾ, ಅಥವಾ 33 ನಂಬರ್ ಚೆನ್ನಾಗಿದೆ ಅದರಿಂದಾಗಿ 33 ಸಂಖ್ಯೆ ಕೊಡ್ತಾ ಇರೋದಾ? ಖಂಡಿತ ಅಲ್ಲ. ಮತ್ತೆ ಯಾಕೆ ಅಂತ ಹೇಳಿದ್ರೆ, ಈ ಮಾಸಕ್ಕೆ ಪುರುಷೋತ್ತಮ ನಾಮ ಭಗವಂತ ಏನೋ ಅಧಿಪತಿ, ಒಂದೊಂದು ಮಾಸದಲ್ಲೂ ಕೂಡ ಒಬ್ಬ ದೇವತೆ ಇದ್ದಾನೆ. ಈಗ ಪುರುಷೋತ್ತಮ ನಾಮಕ ಭಗವಂತ ಅಷ್ಟೇ ಅಲ್ಲ, 33 ದೇವತೆಗಳು ಕೂಡ ಇದ್ದಾರೆ. ಆದ್ರಿಂದಾಗಿ 33 ಸಂಖ್ಯೆಗೆ ಅಷ್ಟು ಮಹತ್ವ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅಧಿಕ ಮಾಸದಲ್ಲಿ ಎಷ್ಟು ಪುಣ್ಯ ಅಂತ ಹೇಳಿ ಕೇವಲ ಒಂದು ಕಥೆಯಿಂದ, ಯಾರೋ ಒಬ್ಬ ರಾಜ ತನ್ನ ಅರಮನೆಯಲ್ಲಿ ಒಂದು ದೀಪವನ್ನು ಬೆಳಗ್ತಾ ಇದ್ದಾನೆ ಪ್ರತಿನಿತ್ಯರು. ನೀವು ಅಧಿಕ ಮಾಸದಲ್ಲಿ ಒಂದು ದೀಪವನ್ನ ಭಗವಂತನ ಮುಂದೆ ಹಚ್ಚಿ ದೀಪವನ್ನ ದಾನ ಮತ್ತೆ ತಿಳ್ಕೊಳ್ಬೇಕು. ನಾವು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಷ್ಟೇ ಬುದ್ಧಿ ಇರಬೇಕು. ನಂಗೆ ಒಳ್ಳೇದಾಗ್ಲಿ, ನನ್ನ ಮನೆಯವರಿಗೆ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂತಾದ್ರೆ ಭಗವಂತ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ. ಆ ದೀಪ ದಾನ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಒಬ್ಬ ರಾಜ ತನ್ನ ಮನೆಯಲ್ಲಿ ದೀಪವನ್ನ ಹಚ್ಚಬೇಕಾದ್ರೆ ಆ ದೀಪ ಕೊನೆಗೆ ಏನಾಗಿದೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಅದು ಮೇಲ್ಭಾಗಕ್ಕೆ ಕಪ್ಪಾಗಿ ಬರುತ್ತೆ. ಅದು ಕಪ್ಪು ಬಂತು ಅಂತ ಹೇಳಿದ್ರೆ ದೀಪ ಶಾಂತ ಆಗುವ ಒಂದು ಪರಿಸ್ಥಿತಿ ಬರುತ್ತೆ. ರಾಜನಿಗೆ ಎದ್ದು ಹೋಗ್ಲಿಕ್ಕೆ ಸೋಮೇರಿ, ಅಂದ್ರೆ ಅವ್ನಿಗೆ ಆಗ್ತಾ ಇಲ್ಲ. ಇಲ್ಲಿ ಕೂಡ ನಾಳೆ ಮತ್ತೆ ಹಚ್ಚಿದ ಆಯ್ತು ಅಂತ ರಾಜ ಕೂತಿದ್ದಾನೆ. ಆದ್ರೆ ಅದನ್ನ ಸೀದ ಮಾಡ್ಬೇಕು, ಏನಿಲ್ಲ ಕಪ್ಪಾಗಿ ಬಂದಿದೆ ಅದನ್ನು ತೆಗಿಬೇಕು ಅಷ್ಟೇ. ತೆಗೆದ್ರೆ ಮತ್ತೆ ದೀಪ ಹಾಗೆ ಪ್ರಜ್ವಲಿಸುತ್ತೆ. ಏನ್ ಮಾಡೋ ಗೊತ್ತಾಗ್ತಿಲ್ಲ, ಸುಮ್ಮನೆ ಇದ್ದಾನೆ. ಅದೇ ಟೈಮಲ್ಲಿ ಒಂದು ಇಲಿ ಹೋಗ್ತಾ ಇದೆ, ಇಲಿಯನ್ನ ಬೆಕ್ಕು ತಿನ್ಬೇಕು ಅಂತ ಹೋಗ್ತಾ ಇದೆ. ಇಲಿ ಹೋಯ್ತು, ಬೆಕ್ಕು ಹಾರಿತು. ಹಾರುವ ಸಮಯದಲ್ಲಿ ಬೆಕ್ಕಿನ ಒಂದು ಕಾಲು ಆ ದೀಪಕ್ಕೆ ತಗಲಿ ಆ ಕರಿಯ ಏನ್ ಕಪ್ಪಾಗಿತ್ತಲ್ಲ
ಉಂಟಲ್ವಾ ಅದು ಕೆಳಗೆ ಬಿದ್ದಿದೆ, ದೀಪ ಪ್ರಜ್ವಲಿಸ್ತಾ ಇದೆ. ಅದೇ ಒಂದು ಪ್ರಸಂಗದಿಂದ ಆ ಬೆಕ್ಕು ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜನಾಗಿ, ಅದೇ ಬೆಕ್ಕು ಮತ್ತೆ ಯಾವುದಲ್ಲ, ದೊಡ್ಡ ರಾಜನಾಗಿ ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜನಾದಂತೆ. ಆ ಒಂದು ಬೆಕ್ಕೆ ಅದು ತಿಳಿದು ಮಾಡಿಲ್ಲ, ಏನೋ ತಿಳಿದೇನೆ ಮಾಡಿದ್ದು. ನಾವು ತಿಳಿದೂ ಮಾಡ್ತಾ ಇಲ್ಲ, ನಮಗೆಂತ ಜನ್ಮ ಬರ್ಬೋದು ಒಮ್ಮೆ ಯೋಚಿಸಿ. ತಿಳಿದೇ ಮಾಡಿದಂತಹ ಬೆಕ್ಕಿಗೆ ಒಂದು ಒಳ್ಳೆ ಜನ್ಮ ಬಂದಿರಬೇಕಾದ್ರೆ ನಾವು ತಿಳಿದೂ ಮಾಡ್ತಾ ಇಲ್ಲ ಅಂದ ಮೇಲೆ ನಮಗೆ ಯಾವ ಜನ್ಮ ಬರಬಹುದು ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಕೂಡ ಕಷ್ಟ ಅಂತ ಅನಿಸ್ಬೋದು. ಅದರಿಂದಾಗಿ ಅಧಿಕ ಮಾಸದಲ್ಲಿ ಎಷ್ಟು ಆಗುತ್ತೋ ಅಷ್ಟು ದಾನವನ್ನ ಮಾಡೋಣ. ದಾನ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಯಾರಿಗೆ ದಾನವನ್ನ ಮಾಡ್ತಾ ಇದ್ದೇವೆ ಆ ದಾನ ಸ್ವೀಕಾರ ಮಾಡುವಂತಹ ವ್ಯಕ್ತಿಯು ಕೂಡ ನಾವು ಏನ್ ಕೊಡ್ತೇವೆ ಅದು ಅವನಿಗೆ ಪ್ರಯೋಜನ ಇರಬೇಕು. ಅವನಿಗೆ ಎಲ್ಲವೂ ಇದ್ದು ನಾವು ಮತ್ತೆ ಅದನ್ನ ಕೊಡ್ತೀವಿ ಅಂತಾದ್ರೆ ನಮಗೆ ಯಾವ ಫಲವೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ಆ ದಾನವನ್ನ ಎಷ್ಟಾಗುತ್ತೋ ಅಷ್ಟು ದಾನವನ್ನ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನೀವು ಎಷ್ಟೇ ದಾನ ಮಾಡಿ, ಏನೇ ಹರಿ ಪೂಜೆಯನ್ನ ಮಾಡಿ, ಎಷ್ಟೇ ಮಾಡಿದ್ರು ಕೂಡ ಭಾಗವತ ಶ್ರವಣವನ್ನ ಮಾಡ್ದೇನೆ, ಅಧಿಕ ಮಾಸದಲ್ಲಿ ಭಾಗವತ ಶ್ರವಣವನ್ನ ಮಾಡ್ದೇನೆ ನೀವು ಬೇರೆ ಕೆಲಸವನ್ನ ಮಾಡ್ತೀರಿ ಅಂತಾದ್ರೆ ಯಾವ ಫಲವೂ ಕೂಡ ಸಿಗೋದೇ ಇಲ್ಲ. ಭಾಗವತ ಶ್ರವಣವನ್ನ ಮಾಡಿಯೇ ನೀವು ದಾನವನ್ನ ಮಾಡಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸಿದೆ. ಅದರಿಂದಾಗಿ ಭಾಗವತ ಶ್ರವಣವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದೀರಾ, ದಾನವನ್ನ ಇಷ್ಟು ದಿನ ಮಾಡಿದ್ದೀರಾ, ಇನ್ನು ಎಷ್ಟಾಗುತ್ತೋ ಅಷ್ಟು, ಮತ್ತೆ 3 ವರ್ಷ ಬೇಕು ನಮಗೆ. ಅದರಿಂದಾಗಿ ಎಷ್ಟಾಗುತ್ತೋ ಅಷ್ಟು ದಾನವನ್ನ ಮಾಡೋಣ ಅಂತ ಹೇಳ್ತಾ, ಪ್ರಸ್ತುತ ಈಗ ಗಜೇಂದ್ರ ಮೋಕ್ಷ ಅಂತ ಹೇಳಿ ವಿಷಯ ನನಗೆ ಆಯ್ಕೆಯನ್ನು ಕೊಡಿ. ಇಷ್ಟು ವಿಷಯ ಇದೆ, ಯಾವ ವಿಷಯ ಮಾಡ್ತೀಯ ಅಂತ ಹೇಳಿದಾಗ ನಾನು ಗಜೇಂದ್ರ ಮೋಕ್ಷ ಎಲ್ಲಿಯೂ ಕೂಡ ಪ್ರವಚನ ಮಾಡಿಲ್ಲ, ಅದರಿಂದಾಗಿ ಗಜೇಂದ್ರ ಮೋಕ್ಷ ಮಾಡ್ತೇನೆ ಅಂತ ನಾನೇ ಹೇಳಿದೆ. ಅದರಿಂದಾಗಿ ಗಜೇಂದ್ರ ಮೋಕ್ಷ ಮುಖ್ಯವಾಗಿ ಹೇಳಬೇಕು ಅಂತ ಸಾರಾಂಶ ನೋಡ್ಬೇಕಂದ್ರೆ ಏನೂ ಇಲ್ಲ. ಒಂದು ಮೊಸಳೆ ಒಂದು ಬಾಯಾರಿಕೆಯಿಂದ ಒಂದು ಸರೋವರಕ್ಕೆ ಹೋಗಿದೆ. ಸರೋವರಕ್ಕೆ ಹೋದಾಗ ಆನೆ ಬಾಯಾರಿಕೆಯಾಗಿ ಸರೋವರಕ್ಕೆ ಹೋಗಿದೆ. ಸರೋವರಕ್ಕೆ ಹೋದಾಗ ಅಲ್ಲಿರುವಂತಹ ಒಂದು ಮೊಸಳೆ ಆ ಆನೆಯ ಕಾಲನ್ನ ಹಿಡಿದಿದೆ. ಆಗ ಆ ಆನೆ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಆ ಭಗವಂತ ಬಂದು ಆ ಆನೆಯನ್ನು ಸಂಹಾರ ಮಾಡಿ, ಆ ಮೊಸಳೆಯನ್ನು ಸಂಹಾರ ಮಾಡಿ ಮೊಸಳೆಗೂ ಮೋಕ್ಷವನ್ನ ಕೊಟ್ಟ, ಮತ್ತೆ ಆನೆಗೂ ಕೂಡ ಮೋಕ್ಷವನ್ನ ಕೊಟ್ಟ ಅನ್ನೋದಷ್ಟೇ ಪ್ರಸಂಗ. ಇಷ್ಟು ಬಿಟ್ರೆ ಮತ್ತೇನೂ ಇಲ್ಲ ಅದರಲ್ಲಿ. ಆದ್ರೆ ನನ್ಗೆ ಅನಿಸ್ತು ಇದನ್ನು 2 ದಿನ ಹೇಗೆ ಹೇಳ್ಬೇಕು ನಂಗೆ ಗೊತ್ತಾಗ್ಲಿಲ್ಲ. ಅದು ಬೇರೆ 1.5 ಗಂಟೆ ಅಂತ ಇತ್ತು. ಹೇಗೆ ಹೇಳ್ಬೋದು ಅಂತ ಹೇಳಿದಾಗ ಒಮ್ಮೆ ನಾನು ಪುಸ್ತಕವನ್ನ ನೋಡಿದಾಗ ನಂಗೆ ಅನ್ಸಿದ್ದು ಇದು 2 ದಿನ ಆದ್ರೂ ಕೂಡ ಸಾಲಿಕ್ಕಿಲ್ಲ, ತುಂಬಾ ವಿಷಯ ಇದೆ ಅಂತ ನಂಗೆ ಅನ್ಸಿದ್ದು. ಕೇವಲ ಈ ಗಜೇಂದ್ರ ಮೋಕ್ಷವನ್ನ ನಾವು ಒಂದು ಕಥೆಯಾಗಿ ನೋಡಬಾರ್ದು, ಅಷ್ಟೇ ನೋಡಬಾರ್ದು. ಮತ್ತೆ ನಮ್ಮ ಜೀವನದಲ್ಲಿ ನಾವು ಈ ಕಥೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಆಗ್ತಾ ಇದೆ ಅಂತ ಅನ್ಕೊಳ್ಬೇಕು. ಅಲ್ಲಿ ಮೊಸಳೆ ಇದೆ, ಮೊಸಳೆಯ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗ ಕ್ಷಮಿಸಿ, ಆನೆಯ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆನೆ ಮದಭರಿತವಾಗಿದೆ, ಅದಕ್ಕಿಂತ 10 ಪಟ್ಟು ಮದಭರಿತವಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಮನುಷ್ಯರು. ಆ ಆನೆಯ ಕಾಲು ಒಂದು ಮೊಸಳೆ ಮಾತ್ರ ಇಳಿದಿದೆ. ಆದ್ರೆ ಈ ಮೊಸಳೆ ಎಂಬ ಮಾನವನ ಶರೀರ ಒಂದು ಮೊಸಳೆ ಅಲ್ಲ, ಅನೇಕ ಮೊಸಳೆಗಳು. ಕಾಮ, ಕ್ರೋಧ, ಲೋಭ, ಮಾತ್ಸರ್ಯ ಅಷ್ಟೇ ಅಲ್ಲ, ಈ ಹೆಂಡತಿ, ಮಕ್ಕಳು, ಸಂಸಾರ ಅನ್ನೋ ಅನೇಕ ಮೊಸಳೆಗಳು ಹಿಡಿದಿದೆ. ಈ ಕಡೆ ಹರಿಚಿಂತನೆಯಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಅದರಿಂದಾಗಿ ಇಷ್ಟೂ ಒಂದು ಚಿಂತನೆಯನ್ನ ನಾವು ಇಟ್ಕೊಳ್ಬೇಕು. ಅದನ್ನ ಮುಂದೆ ಹೇಳ್ತೇನೆ. ಸರೋವರ ಯಾವುದು? ಅಲ್ಲಿ ಸರೋವರ ಇದೆ, ಆನೆ ಇದೆ, ಮೊಸಳೆ ಇದೆ. ನಮ್ಮ ಜೀವನದಲ್ಲಿ ಸರೋವರ ಯಾವುದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಸರೋವರ ಈ ವಿಷಯಾದಿಗಳೇ. ದುಡ್ಡು, ಈ ಮನೆ, ಈ ಸಂಸಾರವೇ ಒಂದು ಸರೋವರ. ಅಲ್ಲಿ ಮೊಸಳೆಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮಾತ್ಸರ್ಯ ಮತ್ತೆ ಅನೇಕ ವಿಷಯಗಳು. ಇಷ್ಟು ಅಂತ ಪಟ್ಟಿ ಮಾಡಿ ಸಾಧ್ಯ ಇಲ್ಲ, ಅನೇಕ ವಿಷಯಗಳಿದೆ. ಆನೆ ಯಾರು ಅಂತ ಹೇಳಿದ್ರೆ ನಾವೇ ಆನೆ. ಇದನ್ನ ತಲೆಯಲ್ಲಿ ಇಟ್ಟುಕೊಂಡು ಈ ಗಜೇಂದ್ರ ಮೋಕ್ಷವನ್ನ ನಾವು ಕೇಳಿದೀವಿ ಅಂತಾದ್ರೆ ಆಗ ನಮ್ಮ ಜೀವನ ಒಂದು ಬದಲಾಗಲಿಕ್ಕೆ ಸಾಧ್ಯ ಅಂತ ನಾವು ತಿಳಿಬಹುದು. ಆಮೇಲೆ ಈ ಮೊಸಳೆ ಮತ್ತೆ ಆನೆ ಇದಲ್ವಾ, ಅವರ ಹಿಂದಿನ ಜನ್ಮ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಆಹಾ ಮತ್ತೆ ಊಹು ಅಂತೇಳಿ ಗಂಧರ್ವರು. ಆ ಆಹಾ ಮತ್ತೆ ಊಹು ಗಂಧರ್ವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಬ್ರಹ್ಮ ಋಷಿ, ಆ ಬ್ರಹ್ಮ ಋಷಿ ದೇವಲ ಅಂತ ಹೇಳಿ ಬ್ರಹ್ಮ ಋಷಿ. ಆ ಬ್ರಹ್ಮ ಋಷಿ ಒಂದು ಸರೋವರಕ್ಕೆ ಆನ್ನಿಕಕ್ಕೆ ಅಂತ ಬಂದಿರ್ತಾರೆ, ಸ್ನಾನಕ್ಕೆ ಅಂತ ಬಂದಿರ್ತಾರೆ. ಸ್ನಾನಕ್ಕೆ ಅಂತ ಬಂದಾಗ ಈ ಗಂಧರ್ವರು ಹೇಗೆ ಅಂತ ಹೇಳಿದ್ರೆ ಅವರಲ್ಲಿ ದೋಷಗಳೇ ಇರೋದಿಲ್ಲ. ಯಾವಾಗಲೂ ಕೂಡ ಭಗವತ್ ಚಿಂತನೆ, ಒಳ್ಳೆ ಸದ್ಗುಣಗಳೇ ಇರುತ್ತೆ. ಆಗಾಗ
ಕೆಲವೊಂದು ದೋಷಗಳು ಬರ್ಬೋದು ಅಷ್ಟೇ. ಆದ್ರೆ ಮಾನವರಲ್ಲಿ ಹಾಗಲ್ಲ, ದೋಷಗಳೇ ತುಂಬಿರುತ್ತೆ, ಆಗಾಗ ಒಂದು ಸದ್ಗುಣಗಳು ಬರಬಹುದು ಅಷ್ಟೇ. ಗಂಧರ್ವರಲ್ಲಿ ಅಪೋಸಿಟ್, ಅವರಲ್ಲಿ ಆಗಾಗ ಕೆಟ್ಟ ಗುಣಗಳು ಬರ್ಲಿಕ್ಕೆ ಸಾಧ್ಯ. ಅದೇ ಪ್ರಸಂಗದಲ್ಲಿ ಆ ಬ್ರಹ್ಮ ಋಷಿಗಳು ಬಂದಿದ್ದಾರೆ, ಬಂದಾಗ ಸ್ನಾನಕ್ಕೆ ಅಂತ ಇಳಿದಿದ್ದಾರೆ, ಸ್ನಾನಕ್ಕೆ ಅಂತ ಇಳಿದಾಗ ಆ ಮತ್ತೆ ಹೂವು ಗಂಧರ್ವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಗಂಧರ್ವ ಮೊಸಳೆಯಾಗಿ ಇವರಿಗೆ ಸ್ನಾನವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಸ್ನಾನವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಮೊಸಳೆ ಬಿಡ್ತಾ ಇಲ್ಲ. ಸರಿ ಆಯ್ತು, ಸ್ನಾನ ಬೇಡ, ನಾನು ಆಶ್ರಮಕ್ಕೆ ಹೋಗ್ತೇನೆ ಅಂತ ಹಿಂದಿರುಗ್ತಾ ಇದ್ದಾರೆ. ಇನ್ನೊಬ್ಬ ಗಂಧರ್ವ ಹೂವು ಇದ್ದಾನಲ್ವಾ, ಅವನು ಆನೆಯಾಗಿ ಬಂದಿದ್ದಾನೆ, ಅವನು ಕಾಟ ಕೊಡ್ತಾ ಇದ್ದಾನೆ. ಅವ್ರು ಏನ್ ಮಾಡೇ ಇಲ್ಲ, ಸುಮ್ಮನೆ ಅವರಿಗೆ ಖುಷಿಗೆ ಅಷ್ಟೇ. ನಾವು ಎಷ್ಟೋ ಜನ ಮಾಡ್ತಾ ಇರ್ತೇವೆ, ನಮ್ಮ ಖುಷಿಗೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡ್ತಾ ಇರ್ತೇವೆ. ಆದ್ರೆ ಅವ್ರ ಖುಷಿಗೆ ಮತ್ತೆ ಹೂವು ಗಂಧರ್ವರು ಏನೋ ಒಂದು ಸುಮ್ಮನೆ ಇದು ಮಾಡ್ಬೇಕು, ಹಿಂಸೆ ಕೊಡ್ಬೇಕು ಅಂತ ಹೇಳಿ ಆ ಬ್ರಹ್ಮರ್ಷಿಗೆ ಹಿಂಸೆ ಕೊಡ್ತಿರ್ಬೇಕಾದ್ರೆ ಅವರು ಕೋಪಗೊಂಡು, ಯಾವತ್ತೂ ಕೂಡ ಅವರಿಗೆ ಕೋಪ ಅಷ್ಟು ಬೇಗ ಬರೋದಿಲ್ಲ, ಅವ್ರು ತುಂಬಾ ಕಷ್ಟ ಕೊಟ್ಟೋದ್ರಿಂದಾಗಿ ಕೋಪ ಬಂದು ಅವ್ರು ಏನ್ ಮಾಡ್ತಾರೆ, ಶಾಪವನ್ನು ಕೊಟ್ಬಿಡ್ತಾರೆ. ಏನ್ ಶಾಪ? ನೀನು ಮೊಸಳೆಯಾಗು, ನೀನು ಆನೆಯಾಗು ಅಂತ. ಆ ಆಹಾವು ಗಂಧರ್ವರೇ ಈಗ ಆನೆ ಮತ್ತೆ ಮೊಸಳೆಯಾಗಿ ಬಂದಿರೋದು ಅಂತ ನಾವು ತಿಳ್ಕೊಳ್ಬೇಕು. ಇನ್ನು ಪ್ರಸ್ತುತ ಈಗ ನಮಗೆ ಭಾಗವತದ ಅಷ್ಟಮ ಸ್ಕಂದದ 1ನೇ ಅಧ್ಯಾಯಕ್ಕೆ ಬರೋದು ಅಂತ ಆದ್ರೆ, ಈ ಶುಕಾಚಾರ್ಯರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮನ್ವಂತರಗಳ ವರ್ಣನೆಯನ್ನ ಮಾಡ್ತಾ 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 ಎಲ್ಲಾ ಮನ್ವಂತರಗಳಲ್ಲಿ ವರ್ಣನೆ ಮಾಡಿ 4ನೇ ಮನ್ವಂತರ ಯಾವುದು? ತಾಪಸ ಮನ್ವಂತರ. ಆ ತಾಪಸ ಮನ್ವಂತರ ವರ್ಣನೆಯನ್ನ ಮಾಡ್ತಿರ್ಬೇಕಾದ್ರೆ ಪ್ರತಿ ಮನ್ವಂತರದಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾನೆ. ಪ್ರತಿ ಮನ್ವಂತರದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಅದು ಎಲ್ಲಾ ಯುಗದಲ್ಲಿ ಮಾಡೋದಿಲ್ಲ. ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ ಅಂತ ತಿಳ್ಕೊಳ್ಬೇಕು. ಈ ತಾಪಸ ಮನ್ವಂತರದಲ್ಲಿ ಹರಿ ಎಂಬ ಹೆಸರಿನಿಂದ ಭಗವಂತ ಬಂದಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಹರಿಮೇಧ ಅಂತ ಒಬ್ಬ, ಆ ಹರಿಮೇಧನ ಹೆಂಡತಿ ಹರಿಣಿ ಅಂತ ಹೆಂಡತಿ, ಅವರ ಇಬ್ಬರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಹರಿನಾಮಕ ಭಗವಂತ ಬಂದಿದ್ದಾನೆ. ಬಂದು ಅವರಿಬ್ಬರಿಗೂ ಕೂಡ ಅನುಗ್ರಹವನ್ನ ಮಾಡಿ ಮೋಕ್ಷವನ್ನ ಕೊಟ್ಟು, ಹಾಗೆ ಗಜೇಂದ್ರನಿಗೂ ಕೂಡ ಮೋಕ್ಷವನ್ನು ಕೊಟ್ಟಿದ್ದಾನೆ ಅಂತ ಶುಕಾಚಾರ್ಯರು ಎಲ್ಲರಿಗೂ ಕೂಡ ಹೇಳಿ ಸ್ವಲ್ಪ ಹೊತ್ತು ನಿಲ್ಲಿಸಿದಾಗ ಪರೀಕ್ಷಿತ ಮಹಾರಾಜನಿಗೆ ಮತ್ತೆ ಮುಂದೆ ಬಂದ, ಶುಕಾಚಾರ್ಯರೇ, ನೀವು ಮನ್ವಂತರಗಳ ವಿವರಣೆ ಮಾಡಿದಾಗ ಎಲ್ಲವನ್ನೂ ಹೇಳಿದ್ರಿ, ಕೊನೆಗೆ ಆ ಗಜೇಂದ್ರನಿಗೆ ಮೋಕ್ಷವನ್ನು ಭಗವಂತ ಕೊಟ್ಟ ಅಂತ ಹೇಳಿದ್ರಲ್ವಾ ಹರಿನಾಮಕ ಭಗವಂತ, ಅದನ್ನ ವಿವರಣೆ ಹೇಳ್ತೀರಾ ಅಂತ ಆ ಪರೀಕ್ಷಿತ ಮಹಾರಾಜ ಹೇಳಿದ್ದಾನೆ. ಆಗ ಆ ಶುಕ್ರಾಚಾರ್ಯರಿಗೆ ಎಷ್ಟು ಸಂತೋಷ ಅಂತ ಹೇಳಿದ್ರೆ ಅಷ್ಟು ಸಂತೋಷ. ಯಾಕೆ? ಈಗಿನ ಕಾಲದಲ್ಲಿ ನಾವು ನಮ್ಮ ಸ್ವಂತ ಮಕ್ಕಳಿಗೆ ಯಾವುದೋ ಒಂದು ಪುಟ್ಟ ಕಥೆಯನ್ನ, ದೇವರ ಕಥೆಯನ್ನ ಹೇಳ್ತೀವಿ ಅಂತಾದ್ರೆ ಯಾವಾಗ ಮುಗಿಸ್ತೀಯಮ್ಮ ಅಂತ ಕಾಯ್ದಿರ್ತಾರೆ. ಮಕ್ಕಳು ಬಿಡಿ, ಸ್ವತಃ ತಂದೆ ತಾಯಿಗಳೇ ಊಟ ಮಾಡುವಾಗ ಅಷ್ಟೇ, ಊಟ ಆಯ್ತಾ, ಕಥೆ ಎಲ್ಲಿಗೆ ನಿಲ್ತಿದೆ ಅಲ್ಲೇ ಸ್ಟಾಪ್, ಈ ಮುಂದಿನ ಕಥೆ ಇಲ್ಲವೇ ಇಲ್ಲ. ಆ ಮಗುವಿಗೆ ಹೇಗೆ ಗೊತ್ತಾಗ್ಬೇಕು? ನೀವು ಅರ್ಧಂಬರ್ಧ ಹೇಳಿದ್ರೆ ಆ ಮಗುವಿಗೆ ನಾಳೆ ಯಾವ ಕಥೆ ಹೇಳ್ತೀರೋ ಆ ಕಥೆಯನ್ನು ಈ ಕಥೆನ ಸೇರಿಸ್ಕೊಂಡು ಮತ್ತೆ ಏನೋ ಅರ್ಥ ಮಾಡ್ಕೊಳ್ಳುತ್ತೆ. ಒಂದು ಗಮನ ಇಟ್ಟು ಪಾಲಕರು ತಿಳ್ಕೊಳ್ಳೇಬೇಕು, ಮಗು ಯಾವತ್ತೂ ಕೂಡ ಒಂದು ನೋಡಿ ಕಲಿಯುತ್ತೆ ಅಥವಾ ನಾವು ಹೇಳಿದ್ದನ್ನು ಮಾತ್ರ ಕಲಿಯುತ್ತೆ. ಅದು ಬಿಟ್ಟು ಮತ್ತೆ ಹೇಗೂ ಕಲಿಯ ಸಾಧ್ಯ ಇಲ್ಲ, ಶಕ್ತಿ ಇಲ್ಲ ಅದರಲ್ಲಿ. ಅದು ಏನಾದ್ರು ಒಂದು ಕೆಟ್ಟ ಅಭ್ಯಾಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದೋ ನೋಡಿಯೇ ಮಾಡಿದೆ ಅಥವಾ ಯಾರಾದ್ರೂ ಹೇಳಿಕೊಟ್ಟಿದ್ದಾರೆ. ಆಗ ಶುಕಾಚಾರ್ಯರಿಗೆ ಸಂತೋಷವಾಗಿದೆ. ಇಷ್ಟು ಹೇಳಿದ ಮೇಲೆ ಮತ್ತೆ ಇನ್ನೂ ಜಾಸ್ತಿ ಹೇಳು ಅಂತ ಕೇಳ್ತಾ ಇದ್ದೀಯಾ, ನನಗೂ ಖುಷಿಯಾಗಿದೆ, ಸರಿ ಹೇಳ್ತೇನೆ ಅಂತ ಶುಕಾಚಾರ್ಯರು ಆ ಗಜೇಂದ್ರ ಮೋಕ್ಷದ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಆ ಬಾದರಾಯನೇ ಏತತ್ತೆ ಶೋತೃಮಿಚ್ಚಾಮಹೇ ವಯಂ ಹರಿರ್ಯತ ಗಜಪತಿಂ ಅಂತ ಶುಕಾಚಾರ್ಯರಿಗೆ ಪರೀಕ್ಷೆ ಮಾಡಿ ಕೇಳಿದ. ಆ ಗಜೇಂದ್ರನ ಕಥೆಯನ್ನು ಹೇಳ್ಬೋದಾ, ಸಂಪೂರ್ಣವಾಗಿ ವಿವರಿಸಬಹುದಾ ಅಂತ ಕೇಳಿದಾಗ ಸರಿ ಹೇಳ್ತೇನೆ ಅಂತ ಮತ್ತೆ ಶುರು ಮಾಡುವಾಗ ಎಷ್ಟು ಅಂದ್ರೆ ಜ್ಞಾನಿಗಳು ಹೇಗೆ ಅಂತ ಹೇಳಿದ್ರೆ ಆ ಒಂದು ಪ್ರಶ್ನೆಯನ್ನ ಮತ್ತೆ ಕೇಳಿದಾಗ ಅವರಿಗೆ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಹೆಚ್ಚು ಹೆಚ್ಚು ಕೇಳಬೇಕು ಅಂತ ಬಯಸ್ತಾರೋ ಅವರು ಉತ್ತಮ ಲೋಕವನ್ನು ಬೆಳೀತಾರೆ, ಅವರು ಈ ಲೋಕದಲ್ಲಿ ಕೀರ್ತಿಯನ್ನು ಬೆಳೀತಾರೆ, ಅಷ್ಟು ಕೀರ್ತಿ ನಿಮ್ಗೆ ಬರಲಿ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ಜ್ಞಾನಿಗಳು ನೇರವಾಗಿ ವಿಷಯಕ್ಕೆ ಬರೋದಿಲ್ಲ. ಗಜೇಂದ್ರ ಮೋಕ್ಷ ಹೇಳುವಂತ ತಕ್ಷಣ ಒಂದು ಆನೆ ಇತ್ತು ಅಂತ ಹೇಳ್ಬಹುದು, ಆದ್ರೆ ಯಾವತ್ತೂ ಕೂಡ ಹೇಳದೇ ಇಲ್ಲ. ಭಾಗವತವೂ ಅಷ್ಟೇ,
ಪ್ರತಿಯೊಂದನ್ನು ನಮ್ಗೆ ಅನ್ಸ್ಬೋದು, ಇದನ್ನ ಯಾಕೆ ಹೇಳ್ಬೇಕು ಭಾಗವತದಲ್ಲಿ, ಬೇಡಿದ್ದವ ವಿಷಯ ಅಂತ ಹೇಳ್ಬೋದು. ಆದ್ರೆ ಅದಕ್ಕೂ ಏನ್ ಮಹತ್ವವನ್ನು ತಿಳಿಸ್ಬೇಕು ಅನ್ನೋದಕ್ಕೆ ಪ್ರತಿಯೊಂದನ್ನು ಬಿಡಿಸ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾನ ಯುತ ಮುಕ್ತಿತಃ ಅಂತ ಹೇಳಿದ್ರು. ಏನು, ಒಂದು ತ್ರಿಕೂಟ ಪರ್ವತ ಅಂತ ಇದೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಕ್ಷೀರ ಸಮುದ್ರ ತ್ರಿಕೂಟ ಪರ್ವತ ಮಧ್ಯದಲ್ಲಿ ಇದೆ, ಸುತ್ತಲೂ ಕ್ಷೀರ ಸಮುದ್ರ ಇದೆ. ಆ ಕ್ಷೀರ ಸಮುದ್ರದ ಮಧ್ಯಭಾಗದಲ್ಲಿ ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ. ಯಾಕೆ ಅದಕ್ಕೆ ತ್ರಿಕೂಟ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಆ ಪರ್ವತ ಒಂದು ಮೇಲೆ ಚೂಪಾದ ಭಾಗ ಇರುತ್ತಲ್ವ, ಆ ಚೂಪಾದ ಭಾಗ 3 ಇದೆ, 1, 2, 3, ಅದರಿಂದಾಗಿ ತ್ರಿಕೂಟ ಪರ್ವತ ಅಂತ. ಆ 3 ಹೇಗಿದೆ ಅಂತ ಹೇಳಿದ್ರೆ, ಒಂದು ಬಂಗಾರ, ಬೆಳ್ಳಿ ಮತ್ತೆ ಕಬ್ಬಿಣ ಅಂತ 3 ಶಿಖರವಾಗಿ ಕಾಣ್ತಾ ಇದೆ. ಅದು ಎಷ್ಟು ವಿಸ್ತಾರ ಅಂತ ಹೇಳಿದ್ರೆ ಅದನ್ನ ಹೇಳಿದ್ರು, ಏನು ಯೋಜನ ಅಂತ. ಈ ಅಗಲನೂ 10,000, ಉದ್ದನೂ 10,000, ಅಷ್ಟು ಯೋಜನ ಆ ತ್ರಿಕೂಟ ಪರ್ವತ ಇದೆ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೊನೆಗೆ ಗೊತ್ತಾಗುತ್ತೆ ನಮಗೆ, ಇದು ಒಂದು ತ್ರಿಕೂಟ ಪರ್ವತ ಅಂತ. ಮತ್ತೆ ಹೇಗಿದೆ ತ್ರಿಕೂಟ ಪರ್ವತ ಹೇಗಿದೆ ಅಂತ ಹೇಳಿದ್ರೆ, ಆ 3 ಇದೆ ಅಲ್ವಾ ಶಿಖರಗಳು, ಬಂಗಾರ, ಬೆಳ್ಳಿ, ಕಬ್ಬಿಣ. ಆ 3 ಬಂಗಾರ, ಬೆಳ್ಳಿ, ಕಬ್ಬಿಣದಿಂದ ಆ ಒಂದು ಪ್ರಕಾಶದಿಂದ ಇಡೀ ಒಂದು ಏನು ಪರ್ವತ ಇದೆ ಅದೆಲ್ಲವೂ ಕೂಡ ಕಂಗೊಳಿಸ್ತಾ ಇದೆ ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಪರ್ವತದ ಸುತ್ತಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಕ್ಷೀರ ಸಮುದ್ರ ಮೇಲೆ ನೀರಿದ್ದೇ ಇದೆ, ನೀರು ಅಷ್ಟೇ ಅಲ್ಲ ಮತ್ತೆ ರತ್ನಗಳಿಂದ ಕೂಡಿದೆ ಅಂತೆ. ತ್ರಿಕೂಟ ಪರ್ವತ ರತ್ನಗಳಿಂದ ಕೂಡಿದೆ ಮತ್ತೆ ಹಸುರಾಗಿ ಇದೆ ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಸಿದ್ಧಕಾರಣರು, ಗಂಧರ್ವರು, ವಿಜ್ಞಾನರು, ಮಹಾನಾಗರು, ಕಿನ್ನರು, ಅಪ್ಸರೆಯರು ಎಲ್ಲರೂ ಕೂಡ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತೆ. ಅಷ್ಟೇ ಅಲ್ಲ, ಮತ್ತೆ ಗಂಧರ್ವರು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಆ ಗಂಧರ್ವರು ಏನು ಅಂತ ಹೇಳಿದ್ರೆ ಸಂಗೀತವನ್ನ, ಕೆಲವೊಬ್ರು ಹಾಡನ್ನು ಆಡ್ತಾ ಇದ್ದಾರೆ, ಇನ್ ಕೆಲವೊಬ್ರು ವೀಣೆಯನ್ನು ನುಡಿಸ್ತಾ ಇದ್ದಾರೆ, ಇನ್ ಕೆಲವೊಬ್ರು ಅನೇಕರು ಒಂದೊಂದು ವಾದ್ಯವನ್ನ ನುಡಿಸ್ತಾ ಇದ್ದಾರೆ. ಆ ವಾದ್ಯವು ಧ್ವನಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಗುಹೆ ಇದೆ, ಪರ್ವತ ಮೇಲೆ ಗುಹೆ ಇದೆ ಸಾಮಾನ್ಯ, ಆ ಗುಹೆಯಿಂದ ಪ್ರತಿಧ್ವನಿ ಆಗ್ತಾ ಇದೆ ಅಂತೆ. ಒಂದು ಸಿಂಹಕ್ಕೆ ಆ ಕಡೆ ಇನ್ನೊಂದು ಸಿಂಹ ಇದೆ ಅಂತ ಈ ಸಿಂಹ ಅನ್ಕೊಳ್ಳೋದು, ಈ ಕಡೆ ಇರುವಂತಹ ಅನೇಕ ಸಾಧು ಪ್ರಾಣಿಗಳು ಅಯ್ಯೋ ಅನೇಕ ಸಿಂಹಗಳಿದೆ, ಯಾಕೆ ಒಂದು ಸಿಂಹದ ಧ್ವನಿ ಮತ್ತೊಂದು ಕೇಳ್ತಾ ಇದೆ, ಅನೇಕ ಸಿಂಹಗಳಿದೆ ಅಂತ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಗಂಧರ್ವರು ಅನೇಕ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನಾ ಬಗೆಯ ವನ್ಯ ಪಶುಗಳ ಸಮೂಹವೇ ಆ ತ್ರಿಕೂಟ ಪರ್ವತದಲ್ಲಿ ಇದೆ. ಆ ತ್ರಿಕೂಟ ಪರ್ವತದಲ್ಲಿ ಒಂದು ಉದ್ಯಾನವನ ಇದೆ. ಯಾವುದು ಅಂತ ಹೇಳಿದ್ರೆ, ಆ ಉದ್ಯಾನವನ ಋತುಮಂಥ ಅಂತ ಹೇಳಿ ಒಂದು ಉದ್ಯಾನವನ ಹೆಸರು. ಅದಕ್ಕೆ ಯಾರು ಅದು ಋತುಮಂತ ಎಂಬ ಉದ್ಯಾನವನ ಯಾರು ಅಂತ ಹೇಳಿದ್ರೆ, ವರುಣದೇವನ ಒಂದು ಉದ್ಯಾನವನ. ಆ ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ, ಆ ಕಾಡಿನಲ್ಲಿ ಒಂದು ಮದಭರಿತವಾದಂತಹ ಆನೆ ಇದೆ ಅನ್ನೋದನ್ನ ಈಗ ತಿಳಿಸ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಅದಕ್ಕೂ ಮಿಗಿಲಾಗಿ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಆ ಋತುಮಂತ ಅಂತ ಹೇಳಿ ಒಂದು ಉದ್ಯಾನವನ ಅಂತ ಹೇಳಿದ್ರಲ್ಲ, ಆ ಉದ್ಯಾನವನ ಹೇಗಿದೆ ಅಂತ ಹೇಳಿದ್ರೆ, ಈಗ ನಾವು ಮರಗಳನ್ನು ನೋಡ್ತೇವೆ ಈ ಲೋಕದಲ್ಲಿ. ಯಾವ ಋತುವಿನಲ್ಲಿ ಯಾವ ಹೂ ಬಿಡಬೇಕು ಆ ಹೂ ಮಾತ್ರ ಬಿಡುತ್ತೆ. ವಸಂತ ಋತುವಿನಲ್ಲಿ ಯಾವ ಹೂ ಇರಬೇಕು, ಗ್ರೀಷ್ಮ ಋತುವಿನಲ್ಲಿ ಯಾವ ಹೂ ಬಿಡಬೇಕು ಆ ಹೂಗಳು ಮಾತ್ರ ಸಿಗುತ್ತೆ. ಅಲ್ಲಿ ಹಾಗಲ್ಲ, ಎಲ್ಲಾ ಋತುಗಳಲ್ಲಿ ಸಿಗುವಂತಹ ಹೂವು ಒಂದೇ ಕ್ಷಣದಲ್ಲಿ ಒಂದೇ ಸಮಯದಲ್ಲಿ ಸಿಗ್ತಾ ಇದೆ ಅಂತಹ ತ್ರಿಕೂಟ ಪರ್ವತ. ಅನೇಕ ನಮಗೆ ತಿಳಿದೇ ಇರುವಂತಹ ಅನೇಕ ಆ ಹೂಗಳ ಹೆಸರು, ಹಣ್ಣುಗಳ ಹೆಸರು ಎಲ್ಲವನ್ನೂ ಕೂಡ ಇದೆ ಅಂತ ಭಾಗವತದಲ್ಲಿ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ನಿರೂಪಣೆಯನ್ನ ಮಾಡಿ ಆಮೇಲೆ ಅಲ್ಲಿ ಒಂದು ಮದಭರಿತವಾದಂತಹ ಆನೆ ಇದೆ ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ತತ್ರೈಕತ ತದ್ಗಿರಿ ಕಾನನಾಶ್ರಯ ಕರೇನು ಬಿರುವಾರ ಯೂತ ಪಶ್ಚರನ್ ಸಖಂಟಕಂ ಕೀಚಕ ವೇಣುವೇಧರದ ವಿಶಾಲ ಗುಲ್ಬಂ ಪ್ರವನ್ ವನಸ್ಪತೀನ್ ಅಂತ ಹೇಳಿದ್ರು. ಒಂದು ದೊಡ್ಡ ಆನೆ, ಆನೆಗೆ ನೀವು ಸಲಗ ಅಂತ ಕೇಳಿರ್ತಾರೆ ಹೆಸರು. ದೊಡ್ಡ ಒಂದು ಗಂಡ ಆನೆ ಇದೆ. ಅದು ಹೇಗಿದೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಒಂದು ಆನೆ, ಆ ಆನೆಯ ಹಿಂದೆ ಅನೇಕ ಹೆಣ್ಣು ಆನೆಗಳು, ಅನೇಕ ಪುಟ್ಟ 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 ಮರಿ ಆನೆಗಳೆಲ್ಲವೂ ಕೂಡ ಆ ಆನೆಯ ಹಿಂದೆ ಇದೆ ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಆ ಆನೆ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹೋಗಬೇಕಾದ್ರೆ ಈ ಬೆತ್ತ
ಆಮೇಲೆ ಒಂದು ದೊಡ್ಡ ಈ ಪೊದೆಗಳೆಲ್ಲ ಇರುತ್ತೆ, ಆಮೇಲೆ ಪುಷ್ಪ ಫಲ, ಆ ಎಲ್ಲವನ್ನೂ ಕೂಡ ನೀವು ಗಮನಿಸಬಹುದು. ಯಾವುದೋ ಒಂದು ಕಾಡಿಗೆ ಹೋಗಿ ನೋಡಿದಾಗ, ಒಂದು ಪ್ರದೇಶವನ್ನು ನೋಡಿದಾಗ ಆ ಪ್ರದೇಶದಲ್ಲಿ ಆನೆ ಹೋಗಿದೆ ಅಂತ ನಾವು ಒಂದು ಜಡ್ಜ್ ಮಾಡಬಹುದು. ಯಾಕೆ? ಎಲ್ಲವೂ ಕೂಡ ಚಿತ್ರವಾಗಿರುತ್ತೆ. ಅದೇ ರೀತಿಯಾಗಿ ಆ ಆನೆ ಎಲ್ಲವನ್ನು ಕೂಡ ಆ ಕಡೆ ಈ ಕಡೆ ಬಿಸಾಕಿ ಹೋಗ್ತಾ ಇದೆ ಅಂತೆ. ಆ ಆನೆ ಹೋಗ್ತಿರ್ಬೇಕಾದ್ರೆ ಕಾಡಿನ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಯದ್ಗನ್ನ ಮಾತ್ರ ಧರಯೋ ಗಜೇಂದ್ರ ವ್ಯಾಘ್ರಾದಯೋ ವ್ಯಾಳ ಮೃಗಾಸ ಖಡ್ಗಾಹ ಮಹೋರ ಗಾಷ್ಟಾಭಿ ಭಯಾದ್ರವಂತಿ ಸಘೌರ ಕೃಷ್ಣ ಛಲ ಭಾಸ್ಯ ಮರಿಯಾಹ ಅಂತ ಹೇಳಿದ್ರು. ಆಶ್ಚರ್ಯ ಅನ್ಸ್ಬೋದು. ಅಲ್ಲಿರುವಂತಹ ಕಾಡಿನ ರಾಜ ಸಿಂಹ ಮತ್ತೆ ಹುಲಿ, ಅನೇಕ ಪ್ರಾಣಿಗಳೆಲ್ಲವೂ ಕೂಡ ಈ ಮದಭರಿತವಾದಂತಹ ಆನೆಯನ್ನು ನೋಡಿ ಹೆದರ್ತಾ ಇದೆ ಅಂತೆ. ಅದು ಆಶ್ಚರ್ಯ. ಲೋಕದಲ್ಲಿ ಆನೆಯು ಈ ಸಿಂಹವನ್ನ ಹುಲಿಯನ್ನು ನೋಡಿ ಹೆದರೋದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ಈ ಆನೆಯನ್ನು ನೋಡಿ ಈ ಸಿಂಹ ಮತ್ತೆ ಹುಲಿ ಹೆದರ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಮತ್ತೆ ಏನಿಲ್ಲ. ಆ ಆನೆಯಲ್ಲಿ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ, ಆ ಹಿಂದಿನ ಜನ್ಮದಲ್ಲಿ ಭಗವಂತನ ಪೂಜೆ, ಭಗವಂತನಂತಹ ಭಕ್ತಿ, ಆ ಒಂದು ಭಕ್ತಿ ಎಂಬ ಶಕ್ತಿಯಿಂದ ಈಗ ಆ ಆನೆ ಆ ಎಲ್ಲಾ ಸಿಂಹ ಮೃಗಾದಿಗಳನ್ನ ಹೆದರ್ಸ್ತಾ ಇದೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ, ವೃಷಾವರಾಹ ಮಹಿಷರ್ತಶಲ್ಯಾಹ ಗೋಪುಶ್ಚ ಸಾಲಾವೃತ ಮರ್ಕಟಾಶ್ಚ ಅನೇಕ ಕ್ಷುದ್ರಾ ಹರಿನಾ ಸುಶಾಲಯ ಶರಂತ ಭೀತ ಇದನುಗ್ರಹೇನ ಅಂತ. ಈ ಆನೆ ಒಂದಿದೆ ಅಲ್ವಾ, ಈ ಒಂದು ಆನೆಯಿಂದ ಬೇರೆ ಬೇರೆ ಪುಟ್ಟ ಪ್ರಾಣಿಗಳೆಲ್ಲ ಇದೆ ಅಲ್ವಾ. ಯಾವುದು? ತೋಳ, ಮತ್ತೆ ಕಾಡು ಹಂದಿ, ಈ ಕಾಡು ಎಮ್ಮೆ, ಕರಡಿ, ಎತ್ತು, ಅನೇಕ ಬಗೆಯ ಸಾಧು ಪ್ರಾಣಿಗಳಿದೆ ಅಲ್ವಾ. ಆ ಎಲ್ಲಾ ಸಾಧು ಪ್ರಾಣಿಗಳು ಖುಷಿಯಾಗಿ ಈ ಆನೆಯ ಸುತ್ತಮುತ್ತಲೇ ಇದೆ ಅಂತೆ. ಯಾಕೆ? ಈ ಆನೆ ಹತ್ರ ಇದ್ರೆ ಯಾವ ಸಿಂಹ ಆಗ್ಲಿ ಯಾವ ಹುಲಿ ಆಗ್ಲಿ ನಮ್ಮನ್ನ ಬೇಟೆ ಆಡೋದೇ ಇಲ್ಲ. ಯಾಕೆ? ಆನೆಗೆ ಅವುಗಳು ಹೆದರ್ತಾ ಇದೆಯಾದ್ರಿಂದಾಗಿ ಅವೆಲ್ಲವೂ ಕೂಡ ಇವನಲ್ಲಿಯೇ ಈ ಆನೆಯ ಸುತ್ತಮುತ್ತ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಆ ಆನೆ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಆನೆಯ ಒಂದು ಹೋಗ್ತಿರ್ಬೇಕಾದ್ರೆ ಆ ಮದಭರಿತವಾಗಿದೆ. ಆ ಜಲ ಒಂದು ನೀರಿನ ಬೆವರಿಯನ್ನು ಬೀಳ್ತಾ ಇದೆಯಲ್ವಾ, ಆ ಬೆವರಿನ ಒಂದು ಸುವಾಸನೆಯಿಂದ ಯಾವ ಮೃಗ ಅಂದ್ರೆ ರಾಜ ಆಗ್ಲಿ ಆನೆ, ಇದು ಯಾವುದು ಸಿಂಹ ಹುಲಿಗಳು ಆ ಆನೆಯ ಹತ್ತಿರ ಬರ್ಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಯಾಕೆ? ಆ ಒಂದು ಜಲ ಇದೆಯಲ್ವ, ಬೆವರಿದೆಯಲ್ವ, ಆ ವಾಸನೆ ಅವುಗಳಿಗೆ ತಡ್ತಾ ಇದೆ. ಅದನ್ನಾಗಿ ಯಾವುದೂ ಕೂಡ ಅದು ಆ ಹತ್ತಿರ ಬರ್ಲಿಕ್ಕೆ ಸಾಧನೆ ಆಗ್ತಿಲ್ಲ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇಷ್ಟು ಈ ಆನೆ ಹೋಗ್ತಾ ಇದೆ. ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಬಾಯಾರಿಕೆ ಆಯ್ತು. ಆನೆ ಹಾಗೆ ಹೋಗ್ತಾ ಹೋಗ್ತಾ ಬಾಯಾರಿಕೆ ಆಗಿದೆ. ನಾವೇ ಈ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಹೊತ್ತು ನಮಗೆ ಕೂತ್ರೆ ಅಂದ್ರೆ ಎಷ್ಟು ನೀರಡಿಕೆ ಆಗುತ್ತೆ. ಆದ್ರೆ ಅದು ಅಷ್ಟು ದೊಡ್ಡ ದೇಹ, ಅದು ಮತ್ತೆ ಮದಭರಿತವಾದ ಆನೆ ಆಗ್ಬಿಟ್ಟಿದೆ. ಎಷ್ಟು ಬಾಯಾರಿಕೆ ಆಗಬಾರ್ದು. ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆಗ್ಬೇಕು ಆಗಿದೆ. ಆ ಕಡೆ ಈ ಕಡೆ ನೋಡುತ್ತೆ, ಎಲ್ಲಿಯೂ ಕೂಡ ಏನ್ ಇಲ್ಲೇ ಇಲ್ಲ. ಆಗ ಎಷ್ಟು ಅಂದ್ರೆ ನಮ್ಮ ಬುದ್ಧಿಯನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ನಮಗೆ ಭಾಗವತ ತಿಳಿಸುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಯಾವ ರೀತಿಯಾಗಿ ಇಡಬೇಕು ಅನ್ನೋದು ಭಾಗವತ ತಿಳಿಸುತ್ತೆ. ಇಲ್ಲಿಯೂ ಕೂಡ ಗಮನಿಸ್ಬೇಕು, ನಾವು ಚಿಕ್ಕ ಚಿಕ್ಕ ಅಂಶಗಳನ್ನ ಗಮನಿಸ್ಬೇಕು. ಆನೆ ಹತ್ತಿರದಲ್ಲಿ ಸರೋವರ ಇದೆ ಅನ್ನೋದನ್ನ ಹೇಗೆ ತಿಳಿಯಿತು ಅಂತ ಹೇಳಿದ್ರೆ, ಹತ್ತಿರದಲ್ಲಿಯೇ ಒಂದು ಸರೋವರ ಇದೆ, ಆನೆಗೆ ಕಾಣ್ತಾ ಇಲ್ಲ. ಆ ಸರೋವರದಲ್ಲಿ ಕಮಲ ಇದೆ. ಆ ಕಮಲ ಏನಾಗಿದೆ ಅಂತ ಹೇಳಿದ್ರೆ ಸರೋವರದಲ್ಲಿ ಬೆಳೆದಿದೆ. ಆ ಬೆಳೆದಾಗ ಆ ಕಮಲದ ಒಂದು ಸುಗಂಧ ಏನಾಗಿದೆ, ಗಾಳಿಯಲ್ಲಿ ಸೇರಿಕೊಂಡು ಬರ್ತಾ ಇದೆ. ಬರುವಾಗ ಆ ಸುವಾಸನೆ, ಕಮಲದ ಸುವಾಸನೆ ಈ ಆನೆಯ ಗೊತ್ತಾಗಿ, ಎಲ್ಲೋ ಇಲ್ಲೇ ಈ ಕಮಲದ ಸುವಾಸನೆ ಬರ್ತಾ ಇದೆ. ಅದರಿಂದಾಗಿ ಎಲ್ಲೋ ಪಕ್ಕದಲ್ಲಿ ಒಂದು ಸರೋವರ ಇರಬೇಕು ಅಂತ ಹುಡ್ಕೊಂಡು ಸರೋವರಕ್ಕೆ ಹೋಗಿದೆ. ಸರೋವರಕ್ಕೆ ಹೋದಾಗ ಅಲ್ಲಿ ಸರೋವರದಲ್ಲಿ ನೀರು ಕುಡಿಬೇಕು ಅಂತ ಹೋಗಿದೆ. ಆಗಲೇ ಆ ಆನೆ ಒಂದು ತಪ್ಪಾದ ಹೆಜ್ಜೆಯನ್ನ ತನ್ನ ಜೀವನದಲ್ಲಿ ಇಡ್ತಾ ಇದೆ ಅನ್ನೋದನ್ನ ನಮಗೆ ಭಾಗವತ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಆನೆ ಏನ್ ಮಾಡ್ತು ಅಂತ ನೋಡೋಣ. ಆನೆ ಮೊದಲಿಗೆ ಹೋಗಿ ಅದು ಮೊದಲಿಗೆ ಯಾಕೆ ಸರೋವರಕ್ಕೆ ಹೋಗಿದ್ ಯಾಕೆ ಅಂತ ಹೇಳಿದ್ರೆ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕಲ್ವಾ. ನಾವು ಅಷ್ಟೇ ಹೊರಗಡೆ ಹೋಗಿರ್ತೇವೆ, ಹೋದಾಗ ತುಂಬಾ ಬಾಯಾರಿಕೆ ಆಗಿದೆ, ಮನೆಗೆ ಹೋಗುವಷ್ಟು ಗೊತ್ತಿಲ್ಲ.
ಎಲ್ಲೋ ಒಂದು ಅಂಗಡಿಯಲ್ಲಿ ನೀರು ಕುಡಿಬಿಡ್ತೇವೆ, ಯಾರೋ ಒಬ್ರು ತಿಳಿದು ಮನೆಗೆ ಹೋಗಿ ನೀರನ್ನು ಕುಡಿತಾರೆ. ಹಾಗೆ ಆನೆಯೂ ಕೂಡ ಸರೋವರ ಕಂಡಾಗ ಹೋಗಿ ಸೊಂಡೆಯಿಂದ ನೀರನ್ನು ತಗೊಂಡು ಕುಡಿಬಹುದಿತ್ತು, ಆದ್ರೆ ಅದು ಮಾಡ್ಲೇ ಇಲ್ಲ. ಮತ್ತೇನ್ ಮಾಡಿತು ಅಂತ ಹೇಳಿದ್ರೆ, ಮೊದಲಿಗೆ ನೀರನ್ನ ತಗೊಂಡು ಎಲ್ಲ ತನ್ನ ಮೈಯನ್ನ ಶುಚಿಯನ್ನ ಮಾಡಿ ಆಮೇಲೆ ನೀರನ್ನ ಕುಡಿಯುವಂತೆ. ಯಾಕೆ ಮಾನವತೆಯನ್ನು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದೆ? ಬಾಯಾರಿಕೆ ಆದಾಗ ಆನೆ ಸರೋವರಕ್ಕೆ ಹೋಗಿ ತನ್ನ ಮೈಯನ್ನೆಲ್ಲ ಶುಚಿಯನ್ನು ಮಾಡಿಕೊಂಡು ನೀರನ್ನ ಕುಡಿತು ಅಂತ ಭಾಗವತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಎದ್ದ ತಕ್ಷಣ ನೀರು ಕುಡಿತೇವೆ. ದೊಡ್ಡ ತಪ್ಪು ಅದು. ಯಾವತ್ತೂ ಕೂಡ ಏನೇ ಒಂದು ಹನಿ ನೀರು ಕುಡಿಬೇಕಾದ್ರೂ ಕೂಡ ನಾವು ಸ್ನಾನವನ್ನ ಮಾಡಲೇಬೇಕು. ತಿಳ್ಕೊಳ್ಳಿ, ಸ್ನಾನ ಮಾಡಿ ಆಚಾರ ಹೇಳಿದರೆ ಕುಡಿಬಹುದು ಅಂತ ಸ್ನಾನ ಮಾಡಿದ ತಕ್ಷಣ ಒಂದು ಕುಡಿಯೋದು ದೊಡ್ಡ ತಪ್ಪು. ಯಾವಾಗ ಮೊದಲಿಗೆ ಭಗವಂತನ ನಿರ್ಮಾಲ್ಯವನ್ನ ಸ್ವೀಕಾರ ಮಾಡಲೇಬೇಕು. ನಾವು ಭಗವಂತನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಿದ್ರೆ ತೀರ್ಥವನ್ನು ತಗೊಂಡು ಆಮೇಲೆ ಏನಾದ್ರೂ ತಿನ್ಬಹುದು. ಆದ್ರೆ ಒಂದು ಆನೆ ಒಂದು ಪ್ರಾಣಿ, ಅದು ಆ ಪ್ರಾಣಿಗೆ ಅಷ್ಟು ಮೈಯನ್ನ ಶುಚಿಯನ್ನ ಮಾಡಿಕೊಂಡು ನಾನು ನೀರು ಕುಡಿಬೇಕು ಅಂತ ತಿಳ್ತಿರ್ಬೇಕಾದ್ರೆ ಒಂದು ಈ ಶರೀರವನ್ನು ಪಡೆದಿದ್ದೇವೆ. ಒಂದು ಗಮನಿಸಿ, ನಮಗೆ ಶಾಸ್ತ್ರದಲ್ಲಿ ಒಂದು ಮಾತು, ಈ ಶರೀರ ನಮಗೆ ಯಾವಾಗ ಬಂದಿದೆ ಅಂತ ಹೇಳಿದ್ರೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಎಷ್ಟೋ ಕೋಟಿ ವರ್ಷ ಆದ ಮೇಲೆ ಮಾನವನ ಶರೀರ ಅಂತೆ. ಮತ್ತೆ ಮಾನವನ ಶರೀರ ಪಡೆದು ಇನ್ನೆಷ್ಟೋ ಕೋಟಿ ವರ್ಷ ಆದ ಮೇಲೆ ಬ್ರಾಹ್ಮಣ ಶರೀರ, ಮತ್ತೆ ಎಷ್ಟೋ ಕೋಟಿ ವರ್ಷ ಆದ ಮೇಲೆ ವೈಷ್ಣವನ ಶರೀರ, ಮತ್ತೆ ಎಷ್ಟೋ ಕೋಟಿ ವರ್ಷ ಆದ ಮೇಲೆ ವಿಷ್ಣುವಿನ ಭಕ್ತ, ಅಂದ್ರೆ ವಿಷ್ಣುವೇ ಬೇರೆ ನಾನೇ ಬೇರೆ, ಭಗವಂತನೇ ಬೇರೆ ನಾನೇ ಬೇರೆ ಎಂಬ ಬುದ್ಧಿ ಎಷ್ಟೋ ಕೋಟಿ ಕೋಟಿ ವರ್ಷ ಆದ್ಮೇಲೆ ಬಂದಿದೆ. ಇದನ್ನೇ ದಾಸರು ನಿರೂಪಣೆಯನ್ನು ಮಾಡಿದ್ದು. ಏನು? ಏಕೂಕಾಯಂಗಾರ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಇಷ್ಟು ಎಷ್ಟೋ ವರ್ಷ ಆದ ಮೇಲೆ ಈ ಮಾನವನ ಶರೀರ, ಬ್ರಾಹ್ಮಣನ ಶರೀರ, ವೈಷ್ಣವತ್ವ ಶರೀರ ಪಡೆದೀವಿ ಅಂದ ಮೇಲೆ ಆ ಆನೆಗೆ ಒಂದು ಬುದ್ಧಿ ಇದೆ, ನನಗೆ ಬುದ್ಧಿ ಇಲ್ಲ ಅಂತಾದ್ರೆ ದೊಡ್ಡ ತಪ್ಪು. ಅದರಿಂದಾಗಿ ಎಲ್ಲರೂ ಕೂಡ ಅಷ್ಟೇ, ಮತ್ತೆ ನಾವು ಸ್ನಾನವನ್ನು ಮಾಡಬೇಕಾದ್ರೆ ನಾನು ಶುಚಿಯಾಗಬೇಕು ಅಂತ ಸ್ನಾನ ಮಾಡೋದಲ್ಲ, ನನ್ನಲ್ಲಿರುವಂತಹ ಭಗವಂತನಿಗೆ ನಾನು ಅಂದ್ರೆ ಭಗವಂತನ ಚಿಂತನೆ ಅಲ್ಲೂ ಕೂಡ ಮಾಡಲೇಬೇಕು ಅಂತ ತಿಳಿಬೇಕು. ಆ ಸ್ನಾನವನ್ನ ಈ ರೀತಿಯಾಗಿ ಸ್ನಾನವನ್ನ ಮಾಡಿನೇ ನಾವು ಏನಾದ್ರೂ ಕೂಡ ಸ್ವೀಕಾರ ಮಾಡಲೇಬೇಕು ಅಂತ ನಮಗೆ ಭಾಗವತ ಈ ಒಂದು ಚಿಕ್ಕ ಪ್ರಸಂಗ. ಮತ್ತೇನಲ್ಲ, ಆನೆ ಬಂತು ಮೈಯೆಲ್ಲ ಸ್ನಾನ ಮಾಡಿ ಆಮೇಲೆ ನೀರು ಕುಡಿತು ಅನ್ನೋದ್ರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಹಾಗೆ ಎದ್ದ ತಕ್ಷಣ ನೀರನ್ನು ಕುಡಿಯೋದಾಗ್ಲಿ, ಪೂಜೆ ಇಲ್ಲದೆ ನೀರನ್ನು ಕುಡಿಯೋದಾಗ್ಲಿ ಮಾಡಬಾರ್ದು ಅನ್ನೋದನ್ನ ನಮಗೆ ಈ ಭಾಗವತ ತಿಳಿಸ್ತಾ ಇದೆ. ಇದು ಆದ್ಮೇಲೆ ನಮಗೆ ಆ ತಪ್ಪಾದ ಹೆಜ್ಜೆ ಆ ಆನೆ ಇಡ್ತಾ ಇದೆ ಅನ್ನೋದನ್ನ ನಮಗೆ ಭಾಗವತ ತಿಳಿಸ್ತಾ ಇದೆ. ಇಷ್ಟೂ ಹೊತ್ತು ಚೆನ್ನಾಗಿಯೇ ಅದು ಆ ವನದಲ್ಲಿ ಸಂಚಾರ ಮಾಡ್ತಾ 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 ಆ ಕಾಡಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಸರೋವರಕ್ಕೆ ಬಂದಾಗ ಸಂಚಾರ ಎಂಬ ಸರೋವರದಲ್ಲಿ ಅದು ಬಿತ್ತು. ಯಾವಾಗ ಬಿತ್ತೋ ಬಿದ್ದ ತಕ್ಷಣ ಬಾಯಾರಿಕೆ ಅಂತ ಮೊದಲು ನೀರು ಕುಡಿದು, ನೀರನ್ನ ಕುಡಿದ ಮೇಲೆ ಮೊದಲಿಗೆ ಸ್ನಾನವನ್ನ ಮಾಡಿ ನೀರು ಕುಡಿದು, ನೀರನ್ನ ಕುಡಿದ ಮೇಲೆ ಆ ಹೆಣ್ಣಾನೆಗಳೆಲ್ಲ ಮರಿಯಾನೆಗಳೆಲ್ಲ ಇದೆ, ಅವಕ್ಕೂ ಎಲ್ಲ ನೀರನ್ನ ಕುಡಿಸಿ ಅವಕ್ಕೂ ನೀರೆಲ್ಲ ಆಟ ಆಡಿ ಆಮೇಲೆ ಈ ಆನೆ ಆ ಹೆಣ್ಣಾನೆಗಳಿಗೆ ನೀರು ಹಾಕೋದು, ಹೆಣ್ಣಾನೆಗಳು ಇದಕ್ಕೆ ನೀರು ಹಾಕೋದು. ಒಂದು ಆಟವನ್ನು ಆಡ್ತಾ ಇದೆ. ಆಟವನ್ನು ಆಡ್ತಾ 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 ಈ ಲೋಕವನ್ನೇ ಮರ್ತ್ಬಿಟ್ಟಿದೆ. ನಾವು ಅಷ್ಟೇ ಆ ಮದಭರಿತ ಆನೆಯಂತೆ ನಾವೆಲ್ಲರೂ ಕೂಡ ಈ ಸಂಸಾರ ಎಂಬ ಸರೋವರದಲ್ಲಿ ಬಿದ್ದು ಹೆಂಡತಿ ಮಕ್ಕಳು ಯಾರು ಕೂಡ ಶಾಶ್ವತ ಅಲ್ಲ. ಒಂದು ಗಮನಿಸಬೇಕು, ಯಾವತ್ತೂ ಕೂಡ ನಮ್ಮ ಗುರುಗಳು ಕಥೆಯ ಮೂಲಕ ತಿಳಿಸೋದು ಶ್ರೀಗಳು ಏನು ಅಂತ ಹೇಳಿದ್ರೆ ಸತ್ಕರ್ಮವನ್ನ ಮಾಡಬೇಕು ಅಂತ. ಯಾಕೆ ಸತ್ಕರ್ಮವನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಮನಮುಟ್ಟುವಂತವರಿಗೆ, ಅಂದ್ರೆ ಈ ಕಥೆಗಳು ಹೇಳಿದ್ರೆ ಅದು ತಲೆಯಲ್ಲಿ ಕುತ್ಕೊಳ್ಬೇಕು, ಹಂಗೆ ಕಥೆ ಹೇಳ್ತಿದ್ರು ಗುರುಗಳು. ಸತ್ಕರ್ಮವನ್ನು ಮಾಡಬೇಕು. ಯಾಕೆ ಮಾಡಬೇಕು ಸತ್ಕರ್ಮ ಅಂತ ಹೇಳಿದ್ರೆ ಒಂದು ಕಥೆಯನ್ನ ಹೇಳಿದ್ದು ಈಗ ಪ್ರಸ್ತುತ ನೆನಪಾಯ್ತಾ ಹೇಳ್ತೇನೆ, ಭಾರಿ ಉಪಯೋಗ ನಿಮ್ಗೆ ಎದುರು ಕೂಡ. ಈ ಒಂದು ಊರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ 3 ಜನ ಸ್ನೇಹಿತರು, ಸರಿನಾ? 3 ಜನ ಸ್ನೇಹಿತರು. ಆ ವ್ಯಕ್ತಿಯನ್ನು ಈಗ ನಾನೇ ಅನ್ಕೊಳ್ಳಿ, ನನಗೆ 3 ಜನ ಸ್ನೇಹಿತರು ಇದ್ದಾರೆ. ಮೊದಲೇನು ಅನ್ಕೊಂಡ್ರೆ ತುಂಬಾ ಇಷ್ಟ ನಂಗೆ, ನಾನೇ ಮೇಲ್ಬಿದ್ದು ಮಾತಾಡ್ತೇನೆ. ಆದ್ರೆ ಅವನಿಗೆ ನನ್ ಕಂಡ್ರೆ ಇಷ್ಟನೇ ಇಲ್ಲ, ಅವನು ನನ್ನ ಮಾತೇ ಆಸಲ್ಲ. ಇನ್ನು 2ನೇ ವ್ಯಕ್ತಿ ಇದ್ದಾನೆ.
ನನಗೇನಾದ್ರು ಕೆಲಸ ಬೇಕಿತ್ತಾ ಅವನನ್ನ ಮಾತಾಡ್ತೇನೆ, ಅವನು ಹಾಗೆ ನನ್ನಿಂದ ಏನಾದ್ರು ಕೆಲಸ ಬೇಕಿತ್ತಾ ಮಾತಾಡ್ತಿದ್ದ. ಇನ್ನು ಮೂರನೇ ವ್ಯಕ್ತಿ ಇದ್ದಾನಲ್ವಾ, ಅವನಿಗೆ ನನ್ ಕಂಡ್ರೆ ಭಾರಿ ಪ್ರೀತಿ, ಭಾರಿ ಇಷ್ಟ. ಅವನೇ ಮೇಲ್ಬಿದ್ದು ಮಾತಾಡ್ತಿದ್ದಾನೆ, ನಾನು ಅವನ ಮೇಲ್ಬಿದ್ದು ಮಾತಾಡ್ಸೋದಾಗ್ಲಿ ನನಗೆ ಇಷ್ಟನೇ ಇಲ್ಲ, ಪ್ರೀತಿನೇ ಇಲ್ಲ. ಅದೇ ಒಂದ್ ದಿನ ನಾನು ಯಾವುದೇ ಅಪರಾಧ ಮಾಡಿಲ್ಲ, ಆದ್ರೂ ಕೂಡ ನಿರಪರಾಧಿ ಆದ್ರೂ ಕೂಡ ಇವನು ಅಪರಾಧಿ ಅಂತ ಹೇಳಿ ಒಂದು ಜೈಲಿಗೆ ಕಳಿಸಿದಾಗ ಯಾರು ಬರಬೇಕು? ನಂಗೆ ಇದ್ದದ್ದೇ 3 ಜನ ಸ್ನೇಹಿತರು. ಮೊದ್ಲೇನು ಬರ್ತಾನ? ಮೊದ್ಲೇನು ಬರಲೇ ಇಲ್ಲ. ಆದ್ರೆ ಅವನ್ ಕಂಡ್ರೆ ನಂಗೇನು ಭಾರಿ ಪ್ರೀತಿ, ಭಾರಿ ಇಷ್ಟ, ನಾನೇ ಮೇಲ್ಬಿದ್ದು ಮಾತಾಡೋದು, ಅವನ್ ಬರಲೇ ಇಲ್ಲ. ಇನ್ ಎರಡನೇದಿದ್ದ ಏನ್ ಮಾಡಿದ ಗೊತ್ತಾ? ಅವ್ನಿಗೆ ಎಷ್ಟು ಕೆಲಸ ಆಗ್ಬೇಕು ಅಷ್ಟೇ ಅಲ್ವಾ? ಬಂದ ಅಪ್ಪ, ಅವನು ಜೈಲಿಗೆ ಹೋಗಿದ್ದ ನನ್ನ ಸ್ನೇಹಿತ, ಒಂದು ಮಾತಾಡ್ಸಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗ್ಬೋದು ಅಂತ ಬಂದ, ಮಾತಾಡಿದ್ದ ಹೋದ ಅಷ್ಟೇ. ಆದ್ರೆ ಮೂರನೇ ಸ್ನೇಹಿತ ಇದ್ನಲ್ವಾ, ಅವನು ಬಂದ, ನನ್ನ ಸ್ನೇಹಿತ ಯಾವ ಅಪರಾಧವನ್ನು ಮಾಡಿಲ್ಲ, ಅವನ ನಿರಪರಾಧಿ, ಅವನನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ 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 ನನ್ನನ್ನ ಬಿಡುಗಡೆ ಮಾಡಿದ್ದ. ಆದ್ರೆ ನಾನೇನ್ ಮಾಡ್ತಾ ಇದ್ದೆ? ಅವನ ಮಾತೇ ಆಗ್ತಿಲ್ಲ, ನನ್ ಚೂರು ಪ್ರೀತಿ ಇಲ್ಲ, ಚೂರು ಮಾತೇ ಇಲ್ಲ. ಇಷ್ಟು ಕಥೆ ಅಂತ ಗುರುಗಳು ಹೇಳಿದ್ರು. ಮುಗಿತಾ ಅಂತ ಕೇಳಿದಾಗ ಮತ್ತೆ ಹೇಳಿದ್ರು ಗುರುಗಳು, ಇಲ್ಲ, ಈ ಕತೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಆಗ್ತಾ ಇದೆ ಅಂತ ಹೇಳಿದ್ರು. ಆಶ್ಚರ್ಯ ಆಗ್ಬೋದು, ಈ ಒಂದು ಕತೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಹೇಗಾಗ್ತಾ ಇದೆ ಅಂತ ಕೇಳಿದಾಗ ಹೇಳಿದ್ರು, ನೋಡಿ, ಹೇಗೆ ಒಬ್ಬನಿಗೆ 3 ಜನ ಸ್ನೇಹಿತರು, ಅದೇ ರೀತಿಯಾಗಿ ಇಲ್ಲಿ ಯಾರ್ಯಾರು ಇದ್ದೇವೆ, ಲೋಕದಲ್ಲಿ ಯಾರ್ಯಾರು ಇದ್ದಾರೆ, ಎಲ್ಲರಿಗೂ ಕೂಡ ಮುಖ್ಯವಾಗಿ 3 ಬೇಕೇ ಬೇಕು. 3. ಆ 3ರಲ್ಲಿ ಮೊದಲನೇ ಸ್ಥಾನ ಯಾವುದಕ್ಕೆ ಕೊಡ್ತೇವೆ ನಾವೆಲ್ಲರೂ? ಒಮ್ಮೆ ಯೋಚನೆ ಮಾಡಿ, ಬಾಯ್ಬಿಟ್ಟು ಹೇಳಿಕ್ಕೆ ನೀವು ಮನಸ್ಸು ಅನ್ಕೊಳ್ಳಿ. ಯಾವುದು ಮೊದಲನೇ ಸ್ಥಾನ? ಯಾವ್ದು ಕೊಡ್ತೇವೆ? ದುಡ್ಡು ಇಲ್ವಾ? ಸಾಧ್ಯವೇ ಇಲ್ಲ, ಎಲ್ರಿಗೂ ದುಡ್ಡು ಬೇಕೇ ಬೇಕು. ದುಡ್ಡು ಬಿಟ್ರೆ ಬೇರೆ ಕಡೆ ಹೋಗ್ತೀವಿ ಅಷ್ಟೇ. ಮೊದಲಿಗೆ ತಲೆ ಬರೋದೇ ದುಡ್ಡು. ಗಮನಿಸಿ, ಯಾಕೆ ಅಂತ ಮತ್ತೆ ಹೇಳ್ತೇನೆ. ಈಗ ಹೋಗಬೇಕಾದ್ರೆ ಒಂದು ದಾರಿಯನ್ನು ದಾಟಬೇಕು ನಾವು. ದಾರಿಯನ್ನು ದಾಟುವಾಗ ಈ ಕಡೆ ಒಂದು 500 ರೂಪಾಯಿ ನೋಟ್ ಬಿದ್ದಿದೆ, ಈ ಕಡೆ ವಯಸ್ಸಾದಂತಹ ಅಜ್ಜಿ ಇದ್ದಾಳೆ. ನಾವು ಏನ್ ಮಾಡ್ಬೇಕು? ಹೊಸ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಅಜ್ಜಿಯನ್ನ ದಾಟಿಸುವಂತಹ ಕರ್ತವ್ಯ ನಮ್ದು. ನಾವು ಮಾಡ್ತಾ ಇಲ್ಲ. ಮೊದಲಿಗೆ 500 ರೂಪಾಯಿ ನೋಡ್ಬೇಕು, ಆಮೇಲೆ ಅಜ್ಜಿನ ದಾಟಿಸಿದ್ರೆ ಆಯ್ತು ಅಂತ ನಮ್ಮ ಯೋಚನೆ. ಅದರಿಂದಾಗಿ ನಮ್ಮ ಎಲ್ಲರಿಗೂ ಕೂಡ ಮೊದಲನೇ ಸ್ಥಾನದಲ್ಲಿರೋದು ಯಾವುದು? ದುಡ್ಡು. ಸರಿ, ಎರಡನೇ ಸ್ಥಾನ ಯಾವುದು? ದುಡ್ಡು ಆದ ಮೇಲೆ ಬಂಧು ಜನರು. ಇಲ್ಲೇ ಇಲ್ಲ, ಬಂಧು ಜನರು ಮೊದಲಂತ ಯಾರು ಒಪ್ತೀರಾ? ಸಾಧ್ಯನೇ ಇಲ್ಲ. ಸುಮ್ಮನೆ ನಮ್ಮ ಒಂದು ಗೌರವಕ್ಕೆ ಒಪ್ಕೊಳ್ಬಹುದು ಬಂಧು ಜನರು ಮೊದಲು ಅಂತ, ಸಾಧ್ಯನೇ ಇಲ್ಲ. ಮೊದಲಿಗೆ ದುಡ್ಡು, ಆಮೇಲೆ ಬಂಧು ಜನರು. ಅದಾದ ಮೇಲೆ ಬಂಧು ಜನರೆಲ್ಲ ದುಡ್ಡು, ಬಂಧು ಜನರೆಲ್ಲ ಆದ್ಮೇಲೆ ಯಾವುದು? ಸತ್ಕರ್ಮ. ಒಳ್ಳೆ ಒಂದು ಕೆಲಸ ಮಾಡ್ಬೇಕು ಅಂತ ಪ್ರವೃತ್ತಿ ಮಾಡ್ತೇವೆ. ಇಷ್ಟು ಹೇಗೆ ನಾನು ಅಪರಾಧಿ ಅಂತ ಆದ್ನೋ ಹಾಗೆ ಒಂದು ದಿನ ಎಲ್ಲರಿಗೂ ಹೇಗೆ ಹುಟ್ಟು ನಿಶ್ಚಯನೋ ಸಾವು ಕೂಡ ಅಷ್ಟೇ ನಿಶ್ಚಯ. ಸಾವು ಬಂದಿದೆ. ನಮಗೆ ಸಾವು ಬಂದಾಗ ನಾವು ತುಂಬಾ ಯಾವುದನ್ನು ಇಷ್ಟಪಡ್ತಾ ಇದ್ದೇವೆ? ದುಡ್ಡನ್ನು ಇಷ್ಟಪಡ್ತಾ ಇದ್ದೇವೆ. ದುಡ್ಡು ಎಲ್ಲಿ ಇಟ್ಟಿದ್ದೇವೆ ಅಲ್ಲೇ ಇದೆ, ಏನು ಮಾಡ್ತಿಲ್ಲ. ಬಂಧು ಜನರು ಎಲ್ಲಿವರೆಗೆ ಬಂದ್ರು? ಎರಡನೇ ಸ್ನೇಹಿತ ಏನ್ ಮಾಡಿದ? ಬಂದ, ಮಾತಾಡಿದ್ದ, ಹೋದ. ಬಂಧು ಜನರು ಅಷ್ಟೇ, ಸ್ಮಶಾನವಾಗಿ ಬರ್ತಾರೆ, ಬಂದು ಹೋಗ್ಬಿಡ್ತಾರೆ. ಇನ್ನು ಮೂರನೇ ಸ್ನೇಹಿತ ಏನ್ ಮಾಡ್ದ? ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಹೇಳಿದ. ಅದೇ ರೀತಿಯಾಗಿ ಸತ್ಕರ್ಮವನ್ನ ನಾವು ಈ ಲೋಕದಲ್ಲಿ ಮಾಡಿದೀವಿ ಅಂತ ಆದ್ರೆ ಅದೇ ಸತ್ಕರ್ಮ ಯಮನ ಹತ್ತಿರ ಬಂದು ಇವ ಒಳ್ಳೆವ ಅಂತ ನಮಗೆ ಹೇಳುವುದರಿಂದಾಗಿ ಸತ್ಕರ್ಮ ಆಚರಣೆಯನ್ನು ಮಾಡಲೇಬೇಕು ನಾವು. ಅದರಿಂದಾಗಿ ಈ ಭಾಗವತವೂ ಕೂಡ ಒಂದು ಸತ್ಕರ್ಮನೆ, ಕೇಳುವಂತಹ ಒಂದು ಕೆಲಸವೂ ಕೂಡ ಸತ್ಕರ್ಮನೆ. ಅದರಿಂದಾಗಿ ಎಲ್ಲರೂ ಕೂಡ ಸತ್ಕರ್ಮವನ್ನ ಮಾಡ್ತಾ ಇದ್ದೇವೆ. ಈಗ ಪ್ರಸ್ತುತ ಇಲ್ಲಿ ಬರೋದು ಅಂತಾದ್ರೆ, ಆ ಗಜೇಂದ್ರ ಏನ್ ಮಾಡಿದಾನೆ? ಈ ಈ ಸರೋವರದಲ್ಲಿ ಬಿದ್ದಿದ್ದಾನೆ. ಸರೋವರದಲ್ಲಿ ಬಿದ್ದಾಗ ಈ ಹೆಂಡತಿ ಮಕ್ಕಳು ಅದೇ ಗುಂಡಲಿದ್ದಾನೆ. ನಾವು ಕೂಡ ಅಷ್ಟೇ. ಅದು ಹೇಗೆ ಆಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು ಹೊತ್ತು ಒಂದು ಅರ್ಧ ಗಂಟೆ ಸಾಕು. ಇಷ್ಟು ದಿನ 1 ಗಂಟೆ ಇತ್ತು ದೇವರಿಗೆ ಅಂತ ಹೇಳಿ. ಈಗ ಇಲ್ಲೇ ಇಲ್ಲ, ನಮ್ಗೆ ಏನೋ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗುವ ಅಂದ್ರೆ ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆ ಎಲ್ಲ ಪೂಜೆ ಮಾಡ್ತೇವೆ, ಹೋಗ್ಬಿಡ್ತೇವೆ. ಆದ್ರೆ ಖಂಡಿತವಾಗಿ ಕೂಡ ಮಾಡುವುದು ಭಾರಿ ತಪ್ಪು. ನಾವು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಅಲ್ಲಿ ಹರಿ ಕಾಣಲೇಬೇಕು. ನಾವು ಹರಿಯನ್ನ ಕಾಣಲಿಲ್ಲ ಅಂತಾದ್ರೆ ಭಗವಂತ ಒಂದು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗಜೇಂದ್ರ ಅಲ್ಲಿ
ಸರೋವರಕ್ಕೆ ಬಿದ್ದಾಗ ಆ ಸರೋವರದ ಒಂದು ಮೊಸಳೆ ಏನ್ ಮಾಡಿಬಿಟ್ಟಿದೆ, ಇವನು ಇಷ್ಟೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಒಂದು ಮೊಸಳೆ ಏನ್ ಮಾಡಿದೆ, ಆ ಮೊಸಳೆ ಆ ಗಜೇಂದ್ರನ ಒಂದು ಕಾಲನ್ನ ಹಿಡಿದಿದೆ. ಕಾಲನ್ನ ಹಿಡಿದಾಗ ಇವನು ಪ್ರಯತ್ನ ಪಟ್ಟ, ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟ, ಆ ಕಡೆ ಈ ಕಡೆ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಆದ್ರೂ ಕೂಡ ಆಗ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ನಮಗೆ ಆ ಗಜೇಂದ್ರನ ಕಾಲನ್ನ ಆನೆ ಹಿಡ್ಕೊಳ್ಬೇಕಾದ್ರೆ ಒಂದು ಕ್ಷಣದಲ್ಲಿ ಒಂದು 5 ನಿಮಿಷ ಆದ್ಮೇಲಾದ್ರೂ ಕೂಡ ಆ ಗಜೇಂದ್ರ ಮುಳುಗಬೇಕಿತ್ತು. ಅದು ಯಾಕೆ ಮುಳುಗ್ತಿಲ್ಲ ಅಂತ ಹೇಳಿದ್ರೆ, ಅವನು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಹರಿಪೂಜೆಯನ್ನ ಮಾಡಿದ್ದ, ಒಂದು ಹರಿಯಲ್ಲಿ ಒಂದು ಭಕ್ತಿಯನ್ನ ಇಟ್ಟಿದ್ದ. ಆ ಭಕ್ತಿ, ಆ ಹರಿಪೂಜೆಯೇ ಈಗ ಅವನಿಗೆ ಕಾಯ್ತಾ ಇದೆ. ಆ ಗಜೇಂದ್ರ ಮತ್ತೆ ಆ ಮೊಸಳೆ ಎಷ್ಟು ವರ್ಷಗಳ ಕಾಲ ಹೋರಾಡಿತು ಅಂತ ಹೇಳಿದ್ರೆ 1000 ವರ್ಷಗಳ ಕಾಲ ಆ ಗಜೇಂದ್ರ ಮತ್ತೆ ಮೊಸಳೆ ಹೋರಾಡಿತು. ಅಷ್ಟೂ ಆ ಹೊತ್ತು ಹೋರಾಡಿದ್ರು ಕೂಡ ಆ ಭಗವಂತನ ನೆನಪಿ ಆಗ್ತಿಲ್ಲ ಅವನಿಗೆ. ಕೊನೇ ಕ್ಷಣದಲ್ಲಿ ಅವ್ನು ನೆನಪಾಯ್ತು. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, 1-2 ಕ್ಷಣದಲ್ಲಿ ಆ ಹೆಣ್ಣಾನೆಗಳು ಪ್ರಯತ್ನ ಪಡ್ತು ಬಿಡಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ, ಮರಿ ಆನೆಗಳು ಕೂಡ ಪ್ರಯತ್ನ ಪಡ್ತಾ ಇದೆ, ಆಗ್ತಿಲ್ಲ. 100 ಆನೆ ಇದೆ, ಆದ್ರೂ ಕೂಡ ಆಗ್ತಾನೆ ಇಲ್ಲ. ಅವನಿಗೆ ಕೊನೆಗೆ ಅನಿಸ್ತು, ಇದು ಈ ಆನೆಗಳಿಂದಲೇ ಆಗ್ತಿಲ್ಲ ಅಂದ ಮೇಲೆ ಯಾರಿಂದಲೂ ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಅದು ಭಗವಂತನಿಂದನೇ ಸಾಧ್ಯ ಅಂತ ಹೇಳಿ ಆ ಭಗವಂತನಿಗೆ ಯಾರಿಂದಲೂ ಸಾಧ್ಯ ಇಲ್ಲ, ಈ ಭಗವಂತನಿಂದನೇ ಸಾಧ್ಯ ಅಂತ ಹೇಳಿ ಆ ಭಗವಂತನ ಮೊರೆ ಹೋಗ್ತಾ ಇದ್ದಾನೆ. ನಾವು ಕೂಡ ಅಷ್ಟೇ, ನಮ್ಮ ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾತನ್ನ ಕೇಳಿದ್ದೇವೆ. ಭಗವಂತ ಯಾವಾಗಲೂ ನೆನಪೇ ಇರಲ್ಲ. ನಮಗೆ ಏನಾದ್ರೂ ಕಷ್ಟ ಅಂತ ಆವಾಗ ಭಗವಂತ ನೆನಪಾಗ್ತಾನೆ. ಇವನಿಗೂ ಕೂಡ ಭಗವಂತ ನೆನಪಾಗಿದ್ದಾನೆ. ಭಗವಂತ ನೆನಪಾಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾವ್ಯಾವ ರೀತಿಯಾಗಿ ಭಗವಂತನ ಸ್ತೋತ್ರ ಮಾಡಿದೆ ಗಜೇಂದ್ರ ಅನ್ನೋದನ್ನ ನಾಳೆಯ ದಿನ ನೋಡೋಣ. ಅದಕ್ಕೂ ಮುಂಚೆ ಈ ಅಷ್ಟು 1000 ವರ್ಷಗಳ ಕಾಲ ಆ ಆನೆ ಮತ್ತೆ ಮೊಸಳೆ ಹೋರಾಡ್ತಾ ಇದೆ. ಅಷ್ಟಾದ್ರೂ ಕೂಡ ಭಗವಂತ ನೆನಪಾಗ್ತಾನೆ ನನಗೆ. ಆದ್ರೆ ಈ ಕಡೆ ಆನೆಗೆ ಭಗವಂತ ನೆನಪಾಗ್ತಾ ಇಲ್ಲ, ಆದ್ರೆ ಆ ಕಡೆ ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ ನಮಗೆ ತಿಳಿಸ್ತಾರೆ. ಆಗ್ಲೇ ಗರುಡ ದೇವರನ್ನ ಕರೆದುಕೊಂಡು ಬಿಟ್ಟಿದ್ದಾನೆ. ನನ್ನ ಭಕ್ತ ಸಂಕಷ್ಟದಲ್ಲಿ ಇದ್ದಾನೆ, ಅವನು ಈಗ ನನ್ನ ಸ್ತೋತ್ರ ಮಾಡಬಹುದು, ಹೋಗೋಣ ಅಂತ ಗರುಡ ದೇವರಿಗೆ ಆಜ್ಞೆನೇ ಮಾಡಿಬಿಟ್ಟಿದ್ದಾರೆ. ಆದ್ರೆ ಈ ಕಡೆ ಗಜೇಂದ್ರ ಸ್ತೋತ್ರನೇ ಮಾಡ್ತಾ ಇಲ್ಲ. ಭಗವಂತ ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಭಾಗವತದಲ್ಲಿ ಬರುವಂತಹ ಒಂದು 2 ಕಥೆಗಳನ್ನು ನೋಡಿ ಇವತ್ತಿನ ಒಂದು ಪ್ರವಚನವನ್ನು ಮುಗಿಸೋಣ. ಭಗವಂತ ಈ ಗಜೇಂದ್ರ ಮೊಸಳೆಯ ಬಾಯಿಗೆ ಸಿಕ್ಕಿ ಹಾಕಿದ್ದಾನೆ, ಸಿಕ್ಕಿಕೊಂಡಿದ್ದೇನೆ. ಆ ಕಡೆ ಭಗವಂತನ ಪರಿಸ್ಥಿತಿ ಅಂದ್ರೆ ಭಗವಂತ ಯಾವ ರೀತಿಯಾಗಿ ಇದ್ದಾನೆ ಅನ್ನೋದನ್ನ ನಮಗೆ ಭಾಗವತದ ಬೇರೆ ಸ್ಥಳದಲ್ಲಿ ಬರುವಂತಹ ಒಂದು ಕಥೆಗಳನ್ನ ಕೇಳಬಹುದು. ಒಂದು ಸಾಮಾನ್ಯವಾಗಿ ನಂಗೆ ಯಾರೋ ನಮ್ಮ ಗುರುಗಳು ಹೇಳಿದ ಕಥೆಯನ್ನ ಹೇಳಿ ಮತ್ತೆ ಭಾಗವತ ಕಥೆಯನ್ನ ಕೇಳೋಣ. ಲೋಕದಲ್ಲಿ ಯಾರು ದೊಡ್ಡವರು ಅಂತ ಒಂದು ಪ್ರಶ್ನೆ. ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸೇರಿದಾಗ ಲೋಕದಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ. ಮೊದಲಿಗೆ ಒಬ್ಬ ಬಂದು ಲೋಕದಲ್ಲಿ ಆಕಾಶ ದೊಡ್ಡದು ಅಂತ ಹೇಳಿದ. ಯಾಕೆ? ಆಕಾಶದಷ್ಟು ವಿಸ್ತಾರವಾಗಿ ದೊಡ್ಡದಾಗಿ ಯಾವುದೂ ಇಲ್ಲ, ಅದರಿಂದಾಗಿ ಆಕಾಶ ದೊಡ್ಡದು ಅಂತ ಹೇಳಿದ. ಹೌದಲ್ವಾ? ಆಕಾಶ ದೊಡ್ಡದು ಅಂತ ಹೇಳಿ ಒಪ್ಪಿದ್ರು. ಆದ್ರೆ ಅದೇ ಗುಂಪಿನಲ್ಲಿ ಒಬ್ಬ ಬಂದ, ಆಕಾಶ ಅಂತ ಹೇಗೆ ದೊಡ್ಡದು ಹೇಳ್ತೀರಪ್ಪ, ಆಕಾಶ ದೊಡ್ಡದಲ್ಲ, ಮತ್ತೆ ಯಾವ್ದು ದೊಡ್ಡದು? ಆಕಾಶ ದೊಡ್ಡದು ಅಂತ ಹೇಳಿದ್ವಿ, ಆಕಾಶವನ್ನ ಮುಚ್ಚುವಂತದ್ದು ಯಾವುದು? ಮೋಡ, ಅದರಿಂದಾಗಿ ಮೋಡ ದೊಡ್ಡದು ಅಂತ ಹೇಳಿದ. ಸರಿ ಆಯ್ತು ಅಂತ ಒಪ್ಕೊಂಡ್ರು. ಆದ್ರೆ ಇನ್ನೊಬ್ಬ ಬಂದ, ಮೋಡನೂ ದೊಡ್ಡದಲ್ಲ. ಯಾಕೆ? ಆ ಮೋಡವನ್ನ ಆ ಕಡೆ ಈ ಕಡೆ ಬಿಸಾಡುವಂತಹ ಶಕ್ತಿ ಯಾವಕ್ಕಿದೆ? ಗಾಳಿಗೆ ಇದರಿಂದಾಗಿ ಗಾಳಿ ದೊಡ್ಡದು ಅಂತ ಹೇಳಿದ. ಮತ್ತೊಬ್ಬ ಬಂದ, ಗಾಳಿ ಹೇಗೆ ದೊಡ್ಡದಪ್ಪ? ಗಾಳಿ ಮೋಡವನ್ನ ಆ ಕಡೆ ಈ ಕಡೆ ಬಿಸಾಕಬಹುದು, ಆದ್ರೆ ಪರ್ವತ ಇದೆ ಅಲ್ವಾ, ಪರ್ವತವನ್ನ ಗಾಳಿ ಏನಾದ್ರು ಮಾಡಿ ಸಾಧ್ಯನ? ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ಪರ್ವತ ದೊಡ್ಡದು ಅಂತ ಹೇಳಿದ. ಹೌದು ಅಂತ ಒಪ್ಪಿದ್ರು. ಕೊನೆಗೆ ಒಬ್ಬ ಬಂದ, ಪರ್ವತನೂ ದೊಡ್ಡದಲ್ಲ, ಮತ್ತೆ ಯಾವುದು? ಆ ಪರ್ವತವನ್ನ ಹೊತ್ತುಕೊಂಡದ್ದು ಯಾವುದು? ಭೂಮಿ ಅಲ್ವಾ, ಅದರಿಂದಾಗಿ ಭೂಮಿ ದೊಡ್ಡದು ಅಂತ ಹೇಳಿದ. ಹೌದು, ಆಕಾಶವನ್ನ ಮುಚ್ಚೋದು ಮೋಡ,
ಮೋಡವನ್ನ ಆ ಕಡೆ ಈ ಕಡೆ ಬಿಸಾಕುವುದು ಗಾಳಿ. ಗಾಳಿ ಪರ್ವತವನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪರ್ವತ ದೊಡ್ಡದು. ಅಂತಹ ಪರ್ವತವನ್ನ ಈ ಭೂಮಿ ಹೊತ್ತಿದೆ, ಅದರಿಂದಾಗಿ ಭೂಮಿ ದೊಡ್ಡದು ಅಂತ ಎಲ್ಲರೂ ಒಪ್ಪಿದ್ರು. ಕೊನೆಗೆ ಒಬ್ಬ ಬಂದ, ಕೊನೆಯವರು ಭೂಮಿ ದೊಡ್ಡದಲ್ಲ, ಅಂತಹ ಭೂಮಿಯನ್ನ ಹೊತ್ಕೊಂಡವನು ಯಾರು ಅಂತ ಹೇಳಿದ್ರೆ ಭಗವಂತ. ಅದರಿಂದಾಗಿ ಭಗವಂತನೇ ದೊಡ್ಡವನು ಅಂತ ನಿರ್ಣಯ ಆಯ್ತು. ಇನ್ನು ಯಾರೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಭಗವಂತನೇ ದೊಡ್ಡವನ ಮೇಲೆ ಮತ್ತಾರೋಪ ಬಂದು ಭಗವಂತನಿಗಿಂತ ಇನ್ನೂ ದೊಡ್ಡವನಿದ್ದಾನೆ ಅಂತ ಹೇಳಿ ಸಾಧ್ಯನೇ ಇಲ್ಲ ಅಂತ ಭಗವಂತ ಅಂತ ನಿರ್ಣಯ ಮಾಡಿದ್ರು. ಲೋಕದಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು? ಭಗವಂತ ಅಂತ ನಿರ್ಣಯ ಮಾಡಿದ್ರು. ಆದ್ರೆ ಮತ್ತೆ ಭಗವಂತ ದೊಡ್ಡವನು ಅಲ್ಲ ಅಂತ ಶಬ್ದ ಕೇಳಿತು. ಎಲ್ಲರೂ ನೋಡ್ತಾರೆ ಯಾರು ಅಂತಂದ್ರೆ ಸಾಕ್ಷಾತ್ ಭಗವಂತನೇ ಬಂದಿದ್ದಾನಂತೆ. ಭಗವಂತನೇ ಬಂದು ಭಗವಂತನು ಕೂಡ ದೊಡ್ಡವನು ಅಲ್ಲ, ನಾನ್ ದೊಡ್ಡವನಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ರಿಗೂ ಆಶ್ಚರ್ಯ, ಸ್ವಾಮಿ ನೀವೇ ದೊಡ್ಡವರಲ್ಲ ಅಂದ್ಮೇಲೆ ಮತ್ತೆ ದೊಡ್ಡವರು ಹೋದಲ್ಲಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನೋಡಿ ಆಕಾಶ ದೊಡ್ಡದಲ್ಲ, ಮೋಡವೂ ದೊಡ್ಡದಲ್ಲ. ಮೋಡವನ್ನ ಆ ಕಡೆ ಈ ಕಡೆ ಬಿಸಾಕುವಂತಹ ಗಾಳಿ ದೊಡ್ಡದು. ಆದ್ರೆ ಗಾಳಿ ಪರ್ವತವನ್ನು ಏನು ಮಾಡಿ ಸಾಧ್ಯ? ಪರ್ವತ ದೊಡ್ಡದು. ಪರ್ವತವನ್ನು ಹೊತ್ತಂತಹ ಭೂಮಿ ದೊಡ್ಡದು. ಆ ಭೂಮಿಯನ್ನು ಹೊತ್ತಂತಹ ನಾನು ದೊಡ್ಡದು ಅಂತ ಹೇಳ್ತೀರಾ. ಆದ್ರೆ ಭೂಮಿಯನ್ನ ಹೊತ್ತಿದಂತಹ ನಾನು ನನ್ನನ್ನು ಹೊತ್ತುಕೊಂಡವನು ಯಾರು ಅಂತ ಹೇಳಿದ್ರೆ ಭಕ್ತ. ತನ್ನ ಹೃದಯದಲ್ಲಿ ನನ್ನನ್ನು ಹೊತ್ಕೊಂಡಿದ್ದಾಗಿ ನನ್ಗಿಂತ ದೊಡ್ಡವನು ಭಕ್ತ ಅಂತ ಹೇಳಿ ಭಗವಂತ. ಆದ್ರೆ ಭಗವಂತ ಅನ್ಕೊಳ್ಳಿ ಅಂದ್ರೆ ಭಗವಂತ ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಇದು ಒಂದು ಕಥೆ ಅಂತ ಕೇಳಬಹುದು ನೀವು. ಯಾರೋ ಒಬ್ರು ಸೃಷ್ಟಿಯನ್ನು ಮಾಡಿದ್ದಾರೆ ಕತೆ, ಇದು ಆಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಊಹಿಸ್ಬೋದು. ಆದ್ರೆ ಈಗ ಒಂದು ಕಥೆ ಹೇಳ್ತೇನಲ್ವಾ, ಸಾಕ್ಷಾತ್ ಭಗವಂತನ ಮಾತೇ ಇದು. ಅಕ್ಷರಶಃ ಭಗವಂತ ಹೇಳಿದಂತೆ ಮಾತು ಈಗ ಹೇಳುವಂಥದ್ದು. ಏನು ಅಂತ ಹೇಳಿದ್ರೆ ಭಾಗವತದಲ್ಲಿ ನಮಗೆ ಅಂಬರೀಷ ಮಹಾರಾಜ ಅಂತ ದೊಡ್ಡ ಮಹಾರಾಜ. ಅವನಿಗೆ ಯಾರೂ ಕೂಡ ಅಂಬರೀಷ ಮಹಾರಾಜ ಅಂತ ಕರಿತಾನೇ ಇಲ್ಲ. ಏನು ಭಕ್ತ ಅಂಬರೀಷ ಅಂತಾನೆ ಹೆಸರು ಅವನಿಗೆ. ಯಾಕೆ ಅಂತ ಹೇಳಿದ್ರೆ ಆ ಅಂಬರೀಷ ಮಹಾರಾಜರು ಒಂದು ದಿನ ಒಂದು ಉಪವಾಸ ವ್ರತವನ್ನು ಮಾಡಿರ್ತಾರೆ. 3 ದಿನ ಉಪವಾಸ. 3 ದಿನ ಉಪವಾಸ ಆದ ಮೇಲೆ 4ನೇ ದಿನ ಪಾಲನೆಯನ್ನು ಮಾಡಿರ್ತಾರೆ. 3 ದಿನ ಉಪವಾಸವನ್ನ ಮಾಡಿದ್ದಾರೆ. ಮಾಡಿದ ಮೇಲೆ 4ನೇ ದಿನ ಊಟವನ್ನ ಮಾಡಬೇಕು. ಊಟವನ್ನ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಇನ್ನೇನು ಭಗವಂತನ ಪಾದದ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಅದೇ ಸಮಯದಲ್ಲಿ ಮನೆಯ ಬಾಗಿಲಿನಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟಿದ್ದಾರೆ. ಯಾರು ಅಂತ ನೋಡ್ತಾರೆ, ದುರ್ವಾಸ ಮನಿಗಳು. ಆಶ್ಚರ್ಯ ಅವನಿಗೆ. ಯಾಕೆ? ದುರ್ವಾಸರು ಅಂತ ಹೇಳಿದ್ರೆ ಕೋಪ. ನೀವು ಮನೆಯಲ್ಲಿ ಚೂರು ಕೋಪ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಯಾಕಪ್ಪ ದುರ್ವಾಸ ಮನೆಯಲ್ಲಿ ಬಂದ್ರ ಅಂತ ಕೇಳ್ತೀರಾ. ಅದರಿಂದಾಗಿ ದುರ್ವಾಸ ಮುನಿಗಳು ಬಂದಿದ್ದಾರೆ. ಬಂದಾಗ ಇವನು ಏನ್ ಮಾಡ್ಬೇಕು? ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ದಿಗ್ಗಿ ಸತ್ಕಾರವನ್ನೆಲ್ಲ ಮಾಡಿ ಎಲ್ಲ ಆದ ಮೇಲೆ ಗುರುಗಳೇ ತೀರ್ಥವನ್ನ ಸ್ವೀಕಾರ ಮಾಡಿ, ತೀರ್ಥ ಆದ ಮೇಲೆ ಊಟವನ್ನು ಮಾಡುವ ಸಮಯ ಮೀರ್ತಾ ಇದೆ ಅಂತ. ಯಾಕೆ? ಏಕಾದಶಿ ಉಪವಾಸ ಪೂರ್ತಿ ಮಾಡಿ ಪೂರ್ತಿ ಫಲ ಬರಬೇಕು ಅಂತ ಹೇಳಿದ್ರೆ ದ್ವಾದಶಿ ದಿನ ಸರಿಯಾದ ಸಮಯಕ್ಕೆ ಪಾರಣಿ ಊಟವನ್ನು ಮಾಡಬೇಕು. ಆಗ ಮಾತ್ರ ಸಂಪೂರ್ಣ ಫಲ. ಆಗ ದುರ್ವಾಸ ಮುನಿಗಳು ಹೇಳಿದ್ರು, ನನ್ಗೆ ಇನ್ನೂ ಏನು ಆನ್ನಿಕ ಸ್ನಾನನೇ ಆಗಿಲ್ಲ, ಪಕ್ಕದಲ್ಲಿ ಒಂದು ನದಿ ಇದೆ ಅಲ್ವಾ, ಸ್ನಾನವನ್ನು ಮಾಡ್ಕೊಂಡು ಬರ್ತೇನೆ ಅಂತ. ಸರಿ ಆಯ್ತು, ಬೇಗ ಬನ್ನಿ ಅಂತ ಹೇಳ್ದ. ಹೋಗಿದ್ದಾರೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಇನ್ನೂ ಬರ್ತಾ ಇಲ್ಲ. ಎಷ್ಟು ಹೊತ್ತಾದ್ರೂ ಕೂಡ ಬರ್ತಾನೆ ಇಲ್ಲ. ಇವರಿಗೆ ಪ್ರಾಣ ಸಂಕಟ. ಈ ಕಡೆ ಬಿಟ್ಟು ಊಟ ಮಾಡಿದೆ ಅಂತ ಆದ್ರೆ ಅವರಿಗೆ ಸಿಟ್ಟು. ಸಿಟ್ಟು ಅಲ್ಲ, ದುರ್ವಾಸನೆ ಸಿಟ್ಟು, ಇನ್ನೂ ಸಿಟ್ಟು ಜಾಸ್ತಿ ಬರುತ್ತೆ. ಆಯ್ತು, ಬಿಟ್ಟು ಊಟ ಮಾಡಿ ಸಾಧ್ಯನೇ ಇಲ್ಲ. ಊಟ ಮಾಡ್ತೇನೆ ಹಾಗೆ ಇರ್ತೇನೆ ಅಂತ ಹೇಳಿದ್ರೆ ಸಮಯ ಮೀರ್ತಾ ಇದೆ. ನಾನು ಏನೋ ಒಂದು ವ್ರತವನ್ನ ಮಾಡಿದ್ದೇನೆ, ಫಲ ಸಿಗೋದಿಲ್ಲ ಅಂತ ಏನ್ ಮಾಡಿ ಗೊತ್ತಾಗ್ತಿಲ್ಲ. ಕೊನೆಗೆ ಹೇಳ್ತಾರೆ, ಅಂದ್ರೆ ನಮಗೆ ಶಾಸ್ತ್ರದಲ್ಲಿ ಹೇಳಿದ ಮಾತು, ನೀವು ಏಕಾದಶಿ ಉಪವಾಸ ಮಾಡಿ ಯಾವುದಾದ್ರೂ ಒಂದು ಪ್ರಯಾಣದಲ್ಲಿ ಇದ್ರೆ ಅಥವಾ ಏನೋ ಒಂದು ಕಷ್ಟ ಬಂತು ಅಂತ ಆದ್ರೆ ಸರಿಯಾದ ಸಮಯಕ್ಕೆ ತೀರ್ಥವನ್ನು ಸ್ವೀಕಾರ ಮಾಡಿದ್ರೆ ಸಾಕು, ಪಾಲನೆ ಆದಷ್ಟು ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಪ್ರತಿ ಬಾರಿ ಹಾಗೆ ಮಾಡೋದಲ್ಲ, ಯಾವಾಗಲೂ ಕೂಡ ಏನಾದ್ರು ಕೂಡ ಒಮ್ಮೆ ಆದ್ರೆ ಅಂತ. ಸರಿ ಆಯ್ತು, ತೀರ್ಥವನ್ನು ಸ್ವೀಕಾರ ಮಾಡ್ತೇವೆ ಅಂತ ತೀರ್ಥವನ್ನು ಸ್ವೀಕಾರ ಮಾಡಿದ್ರು. ಒಮ್ಮೆ ಮಾಡಿದ್ದಾರೆ, ಅದೇ ಸಮಯಕ್ಕೆ ಬಾಗಿಲಿನಲ್ಲಿ ದುರ್ವಾಸಗಳು ಬಂದ್ರು. ಕೋಪ ಬಂತು, ಕಮಂಡಲಿದೆ, ಈ ಕಡೆ ಕೋಲಿದೆ, ಎಲ್ಲವನ್ನು ಆ ಕಡೆ ಈ ಕಡೆ ಬಿಸಾಕಿ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ಬೈದರು. ಕೊನೆಗೆ ಬೈದಾದ ಮೇಲೆ ಒಂದು ಜಟೆಯನ್ನ ಬಿಚ್ಚಿ ಆ ಜಟೆಯಿಂದ ಒಬ್ಬ ರಾಕ್ಷಸನ್ನ ಹುಟ್ಟಿಸಿ ಆ ರಾಕ್ಷಸನಿಗೆ ಒಂದು ಆಜ್ಞಾನ ಮಾಡ್ತಾ ಇದ್ದಾರೆ, ಆ ಭಕ್ತ ಅಂಬರೀಷನನ್ನ ಸಂಹಾರ ಮಾಡುವಂತ. ಯಾಕೆ? ಒಬ್ಬ ದೊಡ್ಡವರು ಮನೆಗೆ ಬಂದಾಗ ಅವರಿಗೆ ಏನು ಗೌರವವನ್ನು ಬರ್ತಾ ಇಲ್ಲ, ಸಂಹಾರ ಮಾಡುವಂತ. ಸಂಹಾರ ಮಾಡಬೇಕು ಅಂತ ರಾಕ್ಷಸ ಬರ್ತಾ ಇದ್ದಾನೆ. ಅದೇ ಕ್ಷಣದಲ್ಲಿ ಮೇಲಿಂದ ಒಂದು ಚಕ್ರ
ಭಗವಂತನ ಆಯುಧ ಚಕ್ರ ಒಂದು ಆ ಸಂಹಾರ, ಆ ಯಾರು ಆ ಅಸುರನ ಸಂಹಾರ ಆಗಿದೆ. ಸಂಹಾರ ಅಷ್ಟೇ ಅಲ್ಲ, ಆ ಸುದರ್ಶನ ಚಕ್ರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ದುರ್ವಾಸ ಮುನಿಗಳ ಹತ್ರ ಬರ್ತಾ ಇದೆ. ಮುನಿಗಳಿಗೆ ಆಶ್ಚರ್ಯ, ಅಯ್ಯೋ ನಾನು ಸಾಯಿಸ್ಬೇಕು ಅಂತ ಇವರನ್ನ ಹುಟ್ಟಿದ್ರೆ ಅವನೂ ಸತ್ತ, ರಾಕ್ಷಸನೂ ಸತ್ತ, ಈ ಚಕ್ರ ನನ್ನ ಹತ್ರ ಬರ್ತಾ ಇದೆ, ನಾನು ಸಾಯ್ತೇನೆ ಅನ್ಕೊಂಡು ಓಡಿ 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 ಮೊದಲಿಗೆ ರುದ್ರದೇವರ ಹತ್ರ ಬರ್ತಾ ಇದ್ದಾರೆ. ರುದ್ರದೇವರೇ ಹಿಂಗಾಯ್ತು, ಅದು ಈಗ ನಾನು ಸಾಯ್ತೇನೆ, ನನ್ ಕಾಪಾಡಿ. ರುದ್ರದೇವರು ಹೇಳಿದ್ರು, ನನ್ನಿಂದ ಸಾಧ್ಯ ಇಲ್ಲಪ್ಪ, ನೀನ್ ಏನೇ ಮಾಡಿದ್ರು ಕೂಡ ಬ್ರಹ್ಮದೇವರ ಹತ್ರ ಹೋಗು, ವಾಯುದೇವರ ಹತ್ರ ಹೋಗು ಅಂತ. ಸರಿ ಆಯ್ತು ಅಂತ ರುದ್ರದೇವರು ವಾಯುದೇವರ ಹತ್ರ ಬಂದಾಗ ವಾಯುದೇವರು ಹೇಳಿದ್ರು, ನನ್ನಿಂದಲೂ ಏನು ಮಾಡಿ ಸಾಧ್ಯನೇ ಇಲ್ಲ, ನೀನು ಭಗವಂತನ ಹತ್ರ ಹೋಗ್ಲೇಬೇಕು. ಎಲ್ಲಾ ದೇವತೆಗಳಾಯ್ತು, ರುದ್ರದೇವರಾಯ್ತು, ಬ್ರಹ್ಮದೇವರು, ವಾಯುದೇವರು ಎಲ್ರೂ ಆಯ್ತು. ಎಲ್ರೂ ಆದ ಮೇಲೆ ಭಗವಂತನ ಹತ್ತಿರ ದುರ್ವಾಸನಿಗಳು ಬಂದ್ರು. ಬಂದಾಗ ಅವರಿಗೆ ಸ್ವಲ್ಪ ಖುಷಿ ಆಯ್ತು. ಎಲ್ಲರೂ ಕೂಡ ಮೇಲ್ ಕಳಿಸಿದ್ರು. ನಮಗೂ ಹಾಗೆ ಈಗ ನಮಗೇನೋ ಒಂದು ಮನೆ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ವಾರ್ಡಿನ ಕಾರ್ಪೊರೇಟರ್ ಹೋಗಿದ್ರೆ ಅವ್ರು ಮೇಲ್ ಕಳಿಸ್ತಾರೆ, ಕೊನೆಗೆ ಮೇಲ್ ಕಳಿಸ್ತಾರೆ. ಹಂಗೆ ದುರ್ವಾಸ ಮುನಿಗಳನ್ನ ಒಬ್ರೊಬ್ರೊಬ್ರು ಮೇಲ್ ಕಳಿಸಿದಾಗ ಕೊನೆಗೆ ಭಗವಂತನ ಹತ್ರ ಕಳಿಸಿದಾಗ ಅವ್ರಿಗೆ ಖುಷಿ ಆಯ್ತು. ಭಗವಂತ ಇನ್ಯಾರ ಹತ್ರ ಕೂಡ ಕಳಿಸಿಕ್ ಸಾಧ್ಯನೇ ಇಲ್ಲ, ಅವನಿಗಿಂತ ದೊಡ್ಡವರು ಯಾರೇ ಇಲ್ಲ, ಭಗವಂತನ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ನಿಶ್ಚಯವಾಗಿ ಹೋಗಿ ಭಗವಂತನ ಮುಂದೆ ನಿಂತಿದ್ದಾರೆ, ಕೇಳ್ತಾ ಇದ್ದಾರೆ ನನ್ನ ಕಾಪಾಡಿ ಅಂತ. ಆದ್ರೆ ಭಗವಂತ ಹೇಳಿದ, ನನ್ನಿಂದಲೂ ಕೂಡ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಎಲ್ಲಾ ದೇವತೆಗಳು, ರುದ್ರದೇವರು, ವಾಯುದೇವರು, ಬ್ರಹ್ಮದೇವರು ಎಲ್ಲರೂ ಕೂಡ ನಾವು ಭಗವಂತನ ಅಧೀನದಲ್ಲಿದ್ದೇವೆ ಅಂತ ಹೇಳಿದ್ರು. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನಿಂದಲೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಹಂ ಭಕ್ತ ಪರಾಧೀನ, ನಾನು ಯಾರ ಅಧೀನದಲ್ಲಿದ್ದೇನೆ? ಭಕ್ತನ ಅಧೀನದಲ್ಲಿ ಆಗಿದ್ದೇನೆ, ನನ್ನಿಂದಲೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಭಕ್ತನಿಗೆ ಒಂದು ಅಪಮಾನವನ್ನು ಮಾಡಿದ್ದೀಯ, ಅದರಿಂದಾಗಿ ನಾನು ಕೂಡ ಕ್ಷಮಿಸಲಾರೆ, ನೀನು ಕ್ಷಮಿಸಬೇಕು ಅಂತ ಹೇಳಿದ್ರೆ ಅವನ ಹತ್ತಿರನೇ ಹೋಗು ಅಂತ ಆ ಭಗವಂತ ಆ ದುರ್ವಾಸ ಮುನಿಗಳನ್ನ ಈ ಭಕ್ತ ಅಂಬರೀಷನ ಹತ್ರ ಕಳಿಸಿದಾಗ ಮತ್ತೆ ಒಂದು ಓಡೋಡಿ ಬಂದು ಕ್ಷಮೆಯನ್ನ ಕೇಳಿದಾಗ ಅಂಬರೀಷ ಮಹಾರಾಜರು ಯಾವ ಸ್ಥಾನದಲ್ಲಿ ಹೋಗ್ಬೇಕಿತ್ತು ಅವರು? ನಮಗಿಂತ ಒಂದು ದಿನ ದೊಡ್ಡವರು, ಬಹಳ ದೊಡ್ಡವರಲ್ಲ, ಒಂದೇ ದಿನ ದೊಡ್ಡವರು, ನಮ್ಗಿಂತ ದೊಡ್ಡವರು ನಮಗೆ ಬಂದು ಒಂದು ಕ್ಷಮೆಯನ್ನು ನಮಸ್ಕಾರವನ್ನು ಮಾಡಿದ್ರೆ ಸಾಕು, ನಾವು ಎಷ್ಟು ಖುಷಿ ಪಡ್ತೇವೆ, ಆಕಾಶದಲ್ಲಿ ಹಾರಾಡ್ತಿರ್ತೇವೆ. ಆದ್ರೆ ಆ ಭಕ್ತ ಅಂಬರೀಷ ಏನ್ ಮಾಡಿದ ಅಂತ ಹೇಳಿದ್ರೆ, ನಾನು ಕ್ಷಮಿಸಲಾರೆ, ಭಗವಂತನೇ ಕ್ಷಮಿಸ್ತಾನೆ ನನ್ನ ಅಂತ ಹೇಳಿ ಅಂತಹ ಅದ್ಭುತವಾದಂತಹ ಮಾತನ್ನ ಆ ಭಕ್ತ ಅಂಬರೀಷ ಮಹಾರಾಜರು ಹೇಳಿದ್ರು. ಅದರಿಂದಾಗಿ ಈ ಗಜೇಂದ್ರ ಅಷ್ಟೂ ವರ್ಷಗಳು ಆ ಮೊಸಳೆ ಬಾಯಲ್ಲಿ ತನ್ನ ಕಾಲು ಸಿಕ್ಕಿ ಹಾಕಿಕೊಂಡ್ರು ಕೂಡ ಅವನಿಗೆ ಭಗವಂತನ ನಾಮಸ್ಮರಣೆ ಬರಲೇ ಇಲ್ಲ. ಕೊನೆಯ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬಂದಿದೆ. ನನಗೆ ಪ್ರಶ್ನೆ ಬರ್ಬೋದು, ಅಷ್ಟೂ ವರ್ಷಗಳ ಕಾಲ ನಾಮಸ್ಮರಣೆ ಬರಲಿಲ್ಲ, ಕೊನೆಯ ಕ್ಷಣದಲ್ಲಿ ಹೇಗೆ ನಾಮಸ್ಮರಣೆ ಬಂತು ಅಂತ ಹೇಳಿದ್ರೆ, ಹಿಂದಿನ ಜನ್ಮದ ಒಂದು ಪುಣ್ಯದಿಂದ ಅವನಿಗೆ ಭಗವಂತನ ನಾಮಸ್ಮರಣೆ ಬಂದಿದೆ. ಯಾವಾಗ ಭಗವಂತನ ನಾಮಸ್ಮರಣೆ ಬಂತು, ಭಗವಂತನ ಯಾವ್ಯಾವ ರೀತಿಯಾಗಿ ಸ್ತೋತ್ರವನ್ನ ಮಾಡಿದ, ಭಗವಂತ ಮೇಲಿಂದ ಹೇಗ್ ಬಂದ ಅನ್ನೋದನ್ನ ನಾವು ನಾಳೆ ದಿನ ನೋಡೋಣ. ಮತ್ತೆ ಅಷ್ಟೇ ಅಲ್ಲ, ನಮಗೆ ಭಾಗವತ ಎಲ್ಲರಿಗೂ ಏನ್ ಸಂದೇಶ ಕೊಡ್ತಾ ಇದೆ ಅನ್ನೋದನ್ನ ಎಲ್ಲರೂ ತಿಳಿದು ಇವತ್ತಿನ ಪ್ರವಚನವನ್ನ ಮುಗಿಸೋಣ. ಈ ಭಾಗವತ ಪುರುಷ ಮತ್ತೆ ಸ್ತ್ರೀಯರಿಗೆ, ಈ ಕಡೆ ಪುರುಷರಿದ್ದೀರಾ, ಈ ಕಡೆ ಸ್ತ್ರೀಯರಿದ್ದೀರಾ, ಎಲ್ಲಾ ಪುರುಷ ಸ್ತ್ರೀಯರಿಗೆ ಏನು ಸಂದೇಶ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತಿಳಿಸ್ತಾ ಇದ್ದಾರೆ. ಎಲ್ಲಾ ಸ್ತ್ರೀಯರು ಎಂತಹ ಮಕ್ಕಳನ್ನ ಲೋಕಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಭರತರಾಜನಂತಹ ಮಕ್ಕಳನ್ನ ಲೋಕಕ್ಕೆ ಕೊಡಬೇಕು. ಯಾಕೆ? ಭರತ ಎಂತವನು ಅಂತ ಹೇಳಿದ್ರೆ ಅವನಿಗೆ ಯಾವ ಅಧಿಕಾರವೂ ಬೇಡವೇ ಬೇಡ. ಆದ್ರೆ ಕೈಕೇಯಿ ತನ್ನ ತಾಯಿಯ ಆಸೆಯಿಂದ ಆ ಭರತ ಮಹಾರಾಜ ಒಂದು ಅಯೋಧ್ಯೆಯನ್ನ ಆಳ್ತಾ ಇದ್ದಾನೆ. ಯಾವ ರೀತಿಯಾಗಿ? ಅಣ್ಣ ಕಾಡಿಗೆ ಹೋದಾಗ ಅಣ್ಣನ ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಟ್ಟು ಇವನು ಈ ರಾಜ್ಯಭಾರವನ್ನ ಮಾಡಿದ. ಅಂತಹ ಭರತನಂತಹ ಮಗುವನ್ನ ಎಲ್ಲಾ ಸ್ತ್ರೀಯರು ಲೋಕಕ್ಕೆ ಕೊಡಬೇಕು. ಆದ್ರೆ ಎತ್ತರ ಇರಲಿ, ಯಾವತ್ತೂ ಕೂಡ ಭರತನ ತಾಯಿ ಕೈಕೇಯಿ ಆಗ್ಲಿಕ್ಕೆ ಹೋಗ್ಬೇಡಿ ಅನ್ನೋದನ್ನ ನಮಗೆ ಭಾಗವತ ಸಂದೇಶ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಕೇವಲ ಸ್ತ್ರೀಯರಿಗೆ ಕೊಟ್ರೆ ಸಾಕು, ಎಲ್ಲಾ ಪುರುಷರಿಗೆ ಏನ್ ಸಂದೇಶ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಾ ಪುರುಷರು ಕೂಡ ಎಂತಹ ಮಗುವನ್ನು ಲೋಕಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಪ್ರಹ್ಲಾದರಾಜರಂತಹ ಮಗುವನ್ನ ಲೋಕಕ್ಕೆ ಕೊಡಬೇಕು. ಯಾಕೆ? ಪ್ರಹ್ಲಾದರಾಜರು ಎಂಥವರು ಅಂತ ಹೇಳಿದ್ರೆ ಸಾಕ್ಷಾತ್ ತಂದೆ ದೊಡ್ಡ ರಾಕ್ಷಸ, ಅಂತಹ ರಾಕ್ಷಸನ ಮಗ ಆದರೂ ಕೂಡ
ಒಂದು ಕ್ಷಣವೂ ಕೂಡ ಹರಿಯ ನಾಮಸ್ಮರಣೆ ಬಿಡ್ಲೇ ಇಲ್ಲ. ತನ್ನ ಸಾಕ್ಷಾತ್ ತಂದೆಯೇ ಒಂದು ಬೆಟ್ಟದ ಮೇಲಿನಿಂದ ಕೆಳಗೆ ಹಾಕಿದ್ರು. ಇನ್ನು ಯಾವುದೋ ಒಂದು ಆನೆಗಳಿಂದ ತುಳಿಲಿಕ್ಕೆ ಪ್ರಯತ್ನ ಪಟ್ಟರು, ಹಾವುಗಳನ್ನ ಬಿಟ್ಟರು, ಕೊನೆಗೆ ಸಾಕ್ಷಾತ್ ತಾಯಿಯಿಂದನೇ ವಿಷವನ್ನ ಕುಡಿಸಿದ್ರು ಕೂಡ ಆ ಪ್ರಹ್ಲಾದರಾಜರು ಬದುಕಿದ್ರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಹರಿಯಲ್ಲಿ ಭಕ್ತಿ ನಿಷ್ಠೆ ಅಷ್ಟು ಇತ್ತು. ಅಂತಹ ಪ್ರಹ್ಲಾದರಾಜರಂತಹ ಮಗುವನ್ನ ಎಲ್ಲಾ ಪುರುಷರು ಲೋಕಕ್ಕೆ ಕೊಡಬೇಕು. ಆದ್ರೆ ಎಚ್ಚರವಿರಲಿ, ಯಾವತ್ತೂ ಕೂಡ ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪು ಆ ರೀತಿ ಹೋಗಬೇಡಿ ಅನ್ನೋದನ್ನ ನಮಗೆ ಭಾಗವತ ಸಂದೇಶ ಕೊಡ್ತಾ ಇದೆ. ಅದರಿಂದಾಗಿ ಎಲ್ಲರೂ ಕೂಡ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನ ಸತ್ಕಾರ್ಯಗಳನ್ನ ಮಾಡೋಣ. ಈ ಕಲಿಯುಗದಲ್ಲಿ ನೀವು ಸತ್ಕಾರ್ಯವನ್ನ ಮಾಡಿದ್ರೆ ಅಧಿಕ ಫಲ. ಒಂದು ಚಿಕ್ಕ ಸತ್ಕಾರ್ಯ ಮಾಡಿದ್ರೆ ಅದಕ್ಕಿಂತ ದುಪ್ಪಟ್ಟು ಪುಣ್ಯ ಭಗವಂತ ಕೊಡ್ಲಿಕ್ಕೆ ಕಾಸಿರೋದು ಕಾಯ್ತಾ ಇದ್ದಾನೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಅದರಿಂದಾಗಿ ಭಗವಂತ ನಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಭಗವಂತ ನೋಡುವಂತಹ ಕೆಲಸಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮುಖ್ಯವಾಗಿ ತಮ್ಮ ಮಕ್ಕಳ ಭವಿಷ್ಯವನ್ನ ನಿಮ್ಮ ಕೈಯಲ್ಲಿಯೇ ಇದೆ. ದಯವಿಟ್ಟು ನಿಮ್ಮ ಭವಿಷ್ಯವೂ ಮತ್ತೆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ನೋದನ್ನ ತಿಳಿಸ್ತೇನೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಮಗುವನ್ನ ಎಷ್ಟು ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಓದಿಸಿದ್ರೆ ಸಂಸ್ಕಾರ ಕೊಡ್ಲಿಲ್ಲ ಅಂತ ಆದ್ರೆ ಆ ಮಗು ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮೊನ್ನೆ ಅಂದ್ರೆ ತುಂಬಾ ವರ್ಷದ ಹಿಂದೆ ಒಂದು ದಿನಪತ್ರಿಕೆಯಲ್ಲಿ ನೋಡಿದ್ದು ಏನು ಅಂತ ಹೇಳಿದ್ರೆ ಒಬ್ಬ ಮಗುವನ್ನ ತನ್ನ ತಂದೆ ತಾಯಿ ಅವರಿಗೆ ಶ್ರಮ ಮೀರಿ ಆ ಮಗುವನ್ನ ಓದಿಸಿ ಹೊರದೇಶಕ್ಕೆ ಕೆಲಸಕ್ಕೆ ಅಂತ ಕಳಿಸಿರ್ತಾರೆ. ಈ ಕಡೆ ಆ ತಂದೆ ತೀರಿಗೆ ಹೋದಾಗ ಆ ಮಗ ಬರ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಬೇಡ ಬರ್ಲಿಲ್ಲ ಅಂತ ಕೂಡ ದುಃಖ ಇಲ್ಲ. ಆದ್ರೆ ಆ ಮಗ ಹೇಳುವಂತಹ ಮಾತು ಏನ್ ಗೊತ್ತಾ, ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡ್ತೇನೆ, ಖರ್ಚು ಮಾಡಿ ಎಲ್ಲವನ್ನೂ ಮುಗಿಸ್ಬಿಡಿ ಅನ್ನುವಂತಹ ಮಾತನ್ನ ನಾವು ಈಗಿನ ಕಾಲದಲ್ಲಿ ಕೇಳ್ತಾ ಇದ್ದೇವೆ. ಅದು ಆ ಮಗುವಿನ ತಪ್ಪಲ್ಲ, ತಂದೆ ತಾಯಿಗಳಾದಂತಹ ಪಾಲಕರಾದಂತಹ ನಮ್ಮೆಲ್ಲರ ತಪ್ಪು. ಆದ್ರಿಂದಾಗಿ ಆ ಮಗು ಆ ರೀತಿಯಾಗಿ ಮಾತಾಡಿದ್ದು ಚಿಕ್ಕಂದಿನಲ್ಲೇ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ರೆ ಆ ಮಗು ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಟುಕೊಂಡು ಪ್ರತಿ ಹೆಜ್ಜೆಯನ್ನ ಧರ್ಮ ಮಾರ್ಗದಲ್ಲಿಯೇ ನಾವು ಪ್ರತಿ ಹೆಜ್ಜೆಯನ್ನ ಇಡೋಣ ಅಂತ ಹೇಳುತ್ತಾ ಈ ಒಂದು ಪ್ರವಚನವನ್ನ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹುಟ್ಟಿಸಲೇ ಬೇಡಗಿನ್ನು ಹುಟ್ಟಿಸಿದಕ್ಕೆ ಬಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಡೆ. ಶ್ರೀಕೃಷ್ಣ.